Okay, dear students, the last class what we studied? We studied about what you call them as fertilization. What is a fertilization? Fusion of male gamete with that of the female gamete. The gut called the product formed is called zygote. Zygote will form fusion of the applied male gamete and sperm, the applied female gamete and the egg ಕೂಡಿದಾಗ ಡಿಪ್ಲಾಯ್ಡ್ ಆದಂತ zygote ಆಗುತ್ತೆ. ಆ ಡಿಪ್ಲಾಯ್ಡ್ ಆದಂತ zygote ಫರ್ಟಿಲೈಸ್ ಆಗುವಂತದ್ದು ಎಲ್ಲಿ ಅಂದ್ರೆ ದಟ್ ಕಾಲ್ಡ್ ದೆಮ್ ಇಸ್ ಎಗ್ ರಿಲೀಸ್ ಆಗಿರುತ್ತೆ ಓವರಿಂದ ಪೋರ್ಷನ್ ಆಫ್ ದಿ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಷ್ಟೇ ಬರುತ್ತೆ ಒಂದು ಸೈಡ್ ಈ ಕಡೆ ಅದೇ ತರ ಇರುತ್ತೆ ಈ ಪೋರ್ಷನ್ ಏನಿದೆ ಅದೇ ತರ ಈ ಕಡೆ ಇದೆ ಅಸೀಮ್ ನಾನು ಫಿಗರ್ ಅಲ್ಲಿ ಹಾಫ್ ಪೋರ್ಷನ್ ಬರ್ತೀನಿ ಅಲ್ಲಿ ಎಗ್ ರಿಲೀಸ್ ಆಗಿರುತ್ತೆ ಆಮೇಲೆ ಸ್ಪರ್ಮ್ ಬಂದು ಈ ಒಂದು ಜಂಕ್ಷನ್ ಅಲ್ಲಿ ಫ್ಯೂಸ್ ಆಗುತ್ತೆ ವಿಚ್ ಇಸ್ ದಟ್ ರೀಜನ್ ಅಲ್ಲಿ ಯಾವ ರೀಜನ್ ಅಲ್ಲಿ ಬಂದು ಎಗ್ ಸ್ಪರ್ಮ್ ಜೊತೆಗೆ ಫ್ಯೂಸ್ ಆಗುತ್ತೆ ಅಂದ್ರೆ ಸೈಮಲ್ಟೇನಿಯಸ್ ಎರಡು ಅದೇ ಪ್ಲೇಸ್ ಬಂದಿರಬೇಕು ವಿಚ್ ಇಸ್ ದಟ್ ಕಾಲ್ಡ್ ಆಂಪಲಾ ರೀಜನ್ ಅಂದ್ರೆ ಅವಾಗ ಸೆಕ್ಷುವಲ್ ಇಂಟರ್ಕೋರ್ಸ್ ಆದಾಗ ಆ ಸ್ಪರ್ಮ್ ಬಂದು ಆ ಎಗ್ನು ಅದೇ ಟೈಮ್ ರಿಲೀಸ್ ಆಗಿದ್ರೆ ಆಂಪಲಾ ರೀಜನ್ ಎರಡು ಸೈಮಲ್ಟೇನಿಯಸ್ ರೀಚ್ ಆದ್ರೆ ದೇ ಗೋಯಿಂಗ್ ಟು ಫರ್ಟಿಲೈಸ್ ಆದ್ಮೇಲೆ ರಿಸಲ್ಟ್ ಇನ್ ದಿ ಫಾರ್ಮೇಷನ್ ಝೈಗೋಟ್ ಆ ಝೈಗೋಟ್ ಆಗ್ಬೇಕ್ರ ಅಲ್ಲಿ ಬಂದು ಅಲ್ಲಿ ಝೈಗೋಟ್ ಆಗುತ್ತೆ ಆ ಸ್ಪರ್ಮ್ ಹೆಂಗೆ ಪೆನೆಟ್ರೇಟ್ ಮಾಡುತ್ತೆ ಅನ್ನೋದನ್ನ ಹೇಳಿದೆ ಸ್ಪರ್ಮ್ ಪೆನೆಟ್ರೇಟ್ ದಿ ಎಗ್ ಬೈ ದಿ ವರ್ಟಿಕಲ್ ಎಗ್ಸ್ ವಿತ್ ಪ್ರೊಟೆಕ್ಟಿವ್ ಮೆಂಬ್ರೇನ್ಸ್ ಇರ್ತವೆ ಆ ಪ್ರೊಟೆಕ್ಟಿವ್ ಮೆಂಬ್ರೇನ್ಸ್ ನ ಅದೇನ್ ಮಾಡುತ್ತೆ ಡಿಸಾಲ್ವ್ ಮಾಡುತ್ತೆ ಬೈ ಒನ್ ಆಫ್ ದಿ ಎನ್ಸೈಮ್ ಸೆಕ್ರೆಟ್ ಮಾಡುತ್ತೆ ಸ್ಪರ್ಮ್ ಹೆಡ್ ಅಲ್ಲಿ ಒಂದು ಆಕ್ರೋಸೋಮ್ ಒಂದು ಕ್ಯಾಪ್ ಇರುತ್ತೆ ಅದರೊಳಗಡೆ ಹೈಡ್ರೋಲಿಟಿಕ್ ಎನ್ಸೈಮ್ಸ್ ಇರುತ್ತೆ ಆ ಎನ್ಸೈಮ್ಸ್ ಏನ್ ಮಾಡ್ತವೆ ಸ್ಪರ್ಮ್ ನ ಎಗ್ಗಿನ ಸುತ್ತ ಇರುವಂತ ಈ ಮೆಂಬ್ರೇನ್ಸ್ ಇರ್ತಾವೆ ಪ್ರೊಟೆಕ್ಟಿವ್ ಮೆಂಬ್ರೇನ್ಸ್ ನ ಡಿಸಾಲ್ವ್ ಮಾಡಿ ಈ ಸ್ಪರ್ಮ್ ನ್ಯೂಕ್ಲಿಯಸ್ ಎಗ್ಗಿನ ಒಳಗಡೆ ಹೋಗ್ಬಿಡುತ್ತೆ ಹೋಗಿ ಅಲ್ಲಿ ಈ ಎರಡು ಏನಾಗುತ್ತೆ ಗೆಟ್ ಫ್ಯೂಸ್ ಆಗುತ್ತೆ ಅವಾಗ ಆ ಪ್ರಾಡಕ್ಟ್ ಫಾರ್ಮ್ ಇಸ್ ಕಾಲ್ಡ್ ಝೈಗೋಟ್ ಆ ಝೈಗೋಟ್ ಫರ್ದರ್ ಹೆಂಗ್ ಡೆವಲಪ್ ಆಗುತ್ತೆ ಅನ್ನೋದು ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ತೀನಿ ಆ ಝೈಗೋಟ್ ಹೆಂಗ್ ಫರ್ದರ್ ಡೆವಲಪ್ಮೆಂಟ್ ಆಗಿ ಬಂದು ಈ ಒಂದು ಯುಟ್ರಸ್ ನ ವಾಲಿಗೆ ಬಂದು ಅಟ್ಯಾಚ್ ಆಗಿ 9 months ಆಫ್ ಡೆವಲಪ್ಮೆಂಟ್ ಆಫ್ ದಿ ಫೀಟಸ್ ಹಿಂಗೆ ಎಂಬ್ರಿಯೋ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಅನ್ನೋಂಥದ್ದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ ಅಲ್ಲಿ ಅಂಡ್ ಆಲ್ಸೋ ವಿ ಡಿಸ್ಕಸ್ ಈಗ ಸೆಕ್ಸ್ ಇಸ್ ಡಿಟರ್ಮೈನ್ಡ್ ಅಂತ ಹೇಳಿದ್ವಿ ಹೌ ದಿ ಸೆಕ್ಸ್ ಇಸ್ ಡಿಟರ್ಮೈನ್ಡ್ sex is determined at the time of what you call them as a fertilization ಅಥವಾ zygote formation ಅಥವಾ fertilization time ಅಲ್ಲಿ sex will be determined. All this we have discussed and what you call them how the sex is determined. For example, male parent ಅಲ್ಲಿ ಯಾವ sex chromosomes ಇರ್ತವೆ females ಅಲ್ಲಿ ಯಾವ ಇರ್ತವೆ ಅವು ಒಳಗೆ male is heterogametic 2 type of sperms produce ಮಾಡುತ್ತೆ female is homogametic only 1 type of egg is produced. ಅಲ್ಲಿ ಈ ಒಂದು ಯಾವ ಸ್ಪರ್ಮ್ ಫ್ಯೂಸ್ ಆಗುತ್ತೆ ಕ್ಯಾರಿಂಗ್ ದಿ ವರ್ಟಿಕಲ್ ಸ್ಪರ್ಮ್ ಕ್ಯಾರಿಂಗ್ ವಿತ್ an X chromosome or the Y chromosome decide the sex of the individual ಹೇಳಿ ನಾವು ಈಗ ಫರ್ಟಿಲೈಸ್ ಆದಂತ ಪ್ರಾಡಕ್ಟ್ ಏನಂತ ಕರೀತೀವಿ ಎಗ್ ಸ್ಪರ್ಮ್ ಫರ್ಟಿಲೈಸ್ ಆದ್ಮೇಲೆ ಪ್ರಾಡಕ್ಟ್ ಬರೋದು ಝೈಗೋಸ್ ಅಂಡರ್ಗೋಸ್ ಫರ್ದರ್ ಡೆವಲಪ್ಮೆಂಟ್ ಆಗಬೇಕಾರ ಇಟ್ ಅಂಡರ್ಗೋಸ್ ಡಿವಿಷನ್ ವಾಟ್ ಇಸ್ ದಟ್ ಡಿವಿಷನ್ ಇಸ್ ಕಾಲ್ಡ್ ಕ್ಲೀವೇಜ್ ಅದಕ್ಕೆ ನಾವು ಕ್ಲೀವೇಜ್ ಅಂತ ಕರೀತೀವಿ human reproduction we are going to studying but what call it today's class talking about cleavage and what is a cleavage it's nothing but a division what is that division it is a mitotic division it's a repeated mitotic division of ಯಾವುದು ಡಿವೈಡ್ ಆಗ್ತದೆ ಈಗ ಎರಡು ಕೂಡಿಕೊಂಡಾಗ ಎಗ್ ಸ್ಪರ್ಮ್ ಕೂಡ ಇರುತ್ತಲ್ಲ ಅದು ಪ್ರಾಡಕ್ಟ್ ಝೈಗೋಟ್ ಏನಾಗುತ್ತೆ this is a visible anything this is a and this egg is fertilized by the sperm you can say ಈ ಸ್ಪರ್ಮ್ ಫರ್ಟಿಲೈಸ್ ಆದ್ಮೇಲೆ ಈ ಒಂದು ಡಿವಿಷನ್ ಈ ತರ ಆಗುತ್ತೆ ಡಿವಿಷನ್ ಆಗಿ ಅನೇಕದಲ್ಲಿ ಇದು ಒಂದು ಎಂಬ್ರಿಯೋ ಡೆವಲಪ್ಮೆಂಟ್ ಕಂಡು ಬರುತ್ತೆ ಅದಕ್ಕೆ ಎಂಬ್ರಿಯೋ ಡೆವಲಪ್ಮೆಂಟ್ ಅದಕ್ಕೆ ನಡ್ಕೊಳ್ಳಿ ಈ ಒಂದು ಡಿವಿಷನ್ ಆಗೋದಕ್ಕೆ ನಾವು ಮಾಡಿಕೊಳ್ಳೋದ್ರೆ ಪ್ರೋಸೆಸ್ ಕಾಲ್ಡ್ ಕ್ಲೀವೇಜ್ ಅಂದ್ರೆ ಏನು ಇಸ್ ಎ ರಿಪೀಟೆಡ್ ಮೈಟೋಟಿಕ್ ಡಿವಿಷನ್ ವಿತೌಟ್ ಗ್ರೋತ್ ಏನಾಗುತ್ತೆ ಡಿವೈಡ್ ಆಗ್ತಾ ಇರುತ್ತೆ ಸೆಲ್ಸ್ ಡಿವೈಡ್ ಆಗಿ ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್ ಆಗುತ್ತೆ ದಟ್ ಇಸ್ ಆಲ್ಸೋ ಕಾಲ್ಡ್ ಯು ಕ್ಯಾನ್ ಗ್ರೋತ್ ಅಂತ ಹೇಳ್ತೀವಿ ಅದು ಇಲ್ಲಿ ಇನ್ನು ಆ ಒಂದು ಆಕಾರ ಪಡ್ಕೊಳ್ಳೋದು ನೆಕ್ಸ್ಟ್ ಒಂದು ಎಂಬ್ರಿಯೋ ಆಗಬೇಕು ಆಮೇಲೆ ಫರ್ದರ್ ಗ್ರೋತ್ ಇಲ್ಲಿ ಒಂದು ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಿಕೊಂಡು ಅದರ ಒಂದು ಜೀವಿ ಮಲ್ಟಿಸೆಲ್ಲರ್ ಜೀವಿ ತನ್ನ ಆಕಾರ ಪಡ್ಕೊಳ್ತಾ ಹೋಗುತ್ತೆ ಅಲ್ಲಿಗೆ ಒಂದು ಡಿವೈಡ್ ಆಗಬೇಕು ಆ ಒಂದು ಕ್ರಿಯೆಗೆ ರಿಪೀಟೆಡ್ ಮೈಟೋಟಿಕ್ ಡಿವಿಷನ್ ಆಫ್ ದಿ ಝೈಗೋಟ್ ವಿತೌಟ್ ಗ್ರೋತ್ resulting in the formation of a multicellular ball-like structure is formed. That is what ball-like structure ಏನು ಫಾರ್ಮ್ ಆಗುತ್ತೋ that ball-like embryo formation ಆಗುತ್ತೆ. That is what you call them as a cleavage. ಅದಕ್ಕೆ ಅಂತ ನಾವು ಕ್ಲೀವೇಜ್. What is a cleavage? Cleavage ಅನ್ನುವಂಥದ್ದು is a repeated
ಅಂದ್ರೆ ಒಂದ್ಸಲಿ ಎರಡಾಗೋದು, ಎರಡಾಗೋದು ನಾಲ್ಕು ಆಗೋದು, ಹಿಂಗೆ ಡಿವೈಡ್ ಆಗ್ತಾ ಹೋಗುತ್ತೆ. ರಿಪೀಟೆಡ್, ಇಟ್ಸ್ ರಿಪೀಟೆಡ್ ಮೈಟೋಟಿಕ್. ಅಂದ್ರೆ ನಾವು ಎರಡು ತರ ಡಿವಿಷನ್ ಇವೆ, ಮೈಟೋಟಿಕ್ ಡಿವಿಷನ್ ಅಂಡ್ ಮಿಯೋಟಿಕ್ ಡಿವಿಷನ್. ನಾವು ಸ್ಪರ್ಮ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಎಗ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಮಿಯೋಟಿಕ್ ಡಿವಿಷನ್ ಇಲ್ಲಿ ಆಫ್ಟರ್ ದಟ್ ಎರಡು ಕೂಡ್ಕೊಂಡ್ಮೇಲೆ ನೆಕ್ಸ್ಟ್ ನಡೆಯೋದೆಲ್ಲ ಮೈಟೋಟಿಕ್ ಡಿವಿಷನ್. ಬಾಡಿ ಡೆವಲಪ್ ಆದಾಗಲ್ಲ ಆ ಒಂದು ಡಿವಿಷನ್ ಯಾವುದು ಮೈಟೋಟಿಕ್ ಡಿವಿಷನ್. ಅದಕ್ಕೆ ಸೊಮ್ಯಾಟಿಕ್ ಸೆಲ್ ಡಿವಿಷನ್ ಅಂತ ಮೈಟೋಸ್ ಅಂತ ಕರೀತಾರೆ. ಇಲ್ಲಿ ರಿಪೀಟೆಡ್ ಮೈಟೋಟಿಕ್ ಡಿವಿಷನ್, ರಿಪೀಟೆಡ್ ಮೈಟೋಟಿಕ್ division without involving growth, resulting in the formation of multicellular ball-like embryo is called cleavage. What is that cleavage? Cleavage ಅನ್ನೋದೇನೋ ರಿಪೀಟೆಡ್ ಆದ ಮೈಟೋಟಿಕ್ ಡಿವಿಷನ್ ಆಗಿ ನೋಡಿ, ರಿಪೀಟೆಡ್ ಆದ ಮೈಟೋಟಿಕ್ ಡಿವಿಷನ್ ಆಗಿ ಒಂದು ಬಾಲ್ ಲೈಕ್ ಆಗಿರುವಂತ ಗ್ರೋತ್ ಏನಾಗಲಿಲ್ಲ, without growth, resulting in the formation of ಅನೇಕ ಕೋಶಗಳು, multicellular ball-like embryo ಆಗುತ್ತೆ. That is what is called as cleavage. Cleavage ಅರ್ಥ ಆಯ್ತಲ್ಲ, ಒಂದು ಪುನರಾವರ್ತಿ ಪುನಃ ಡಿವೈಡ್ ಆಗುತ್ತೆ. ರಿಪೀಟೆಡ್ ಆಗಂತ ಯಾವ್ದು ಡಿವೈಡ್ ಆಗುತ್ತೆ? ಝೈಗೋಟ್ ಡಿವೈಡ್ ಆಗುತ್ತೆ. ರಿಪೀಟೆಡ್ ಮೈಟೋಟಿಕ್ ಡಿವಿಷನ್ ಆಫ್ zygote without involving the growth, resulting in the formation of a multicellular ball-like structure formation. That is what I call them as a growth ಅಂತ ಕರೀತೀವಿ. ಇಲ್ಲಿ ಕ್ಲೀವೇಜ್ ಏನಾಗುತ್ತೆ, ಸ್ಟಾರ್ಟ್ ಆಗೋದು ಯಾವಾಗ? ಆಫ್ಟರ್ ಫರ್ಟಿಲೈಸೇಷನ್. ಅಂದ್ರೆ ಎಗ್ ಸ್ಪರ್ಮ್ ಎರಡು ಕೂಡಿದ ನಂತರನೇ ಈ ಫರ್ಟಿಲೈಸೇಷನ್ ಸ್ಟಾರ್ಟ್ ಆಗುತ್ತೆ ಅನ್ನೋದು. ಅಂಡ್ ಯೂಸಲಿ ಡಾಟರ್ ಸೆಲ್ಸ್ ಪ್ರೊಡ್ಯೂಸ್. ಈಗ ಸೆಲ್ ಡಿವೈಡ್ ಆದಾಗ ಅನೇಕ ಸೆಲ್ಸ್ ಗಳು ಬರ್ತವೆ. ಒಂದು ಸೆಲ್ ಡಿವೈಡ್ ಆದಾಗ ಎರಡು ಸೆಲ್ಸ್ ಬರ್ತವೆ, ನೆಕ್ಸ್ಟ್ ನಾಲ್ಕು ಬಂದ್ವಿ. ಈ ಡಾಟರ್ ಸೆಲ್ಸ್, ಈ ಸೆಲ್ಸ್ ಗಳು ಹೇಗೆ ಪ್ರೊಡ್ಯೂಸ್ ಆಗ್ತವೆ? ಡಾಟರ್ ಸೆಲ್ಸ್ ಒಂದ್ ಸೆಲ್ ಫಸ್ಟ್ ಒಂದ್ ಸೆಲ್ ಫರ್ಟಿಲೈಸ್ ಆಗುತ್ತೆ, ಆ ಸೆಲ್ ಡಿವೈಡ್ ಆದಾಗ ಎರಡು ಆಯ್ತು, ನಾಲ್ಕು ಆಯ್ತು. ಇಂಥ ಮರಿಕೋಶಗಳು ಏನ್ ಬರ್ತಾವಲ್ಲ, ದಿ ಡಾಟರ್ ಸೆಲ್ಸ್ ಆರ್ ಕಾಲ್ಡ್ ದೆಮ್ ಆಸ್ ಎ ಬ್ಲಾಸ್ಟೋಮಿಯರ್ಸ್. what do you call them as ಬ್ಲಾಸ್ಟೋಮಿಯರ್ಸ್? ಸೆಲ್ ಡಿವೈಡ್ ಆದಾಗ ಬರುವಂತ ಕೋಶಗಳು, ಸೆಲ್ ಡಿವೈಡ್ ಆದಾಗ ಬರುವಂತ ಕೋಶಗಳನ್ನ ಏನ್ತೀವಿ ನಾವು? ಬ್ಲಾಸ್ಟೋಮಿಯರ್ಸ್ ಎಂತೀವಿ ನಾವು, ಬ್ಲಾಸ್ಟೋಮಿಯರ್. ಈಗ ಈ ತರ ಡಿವೈಡ್ ಆಗಿ ಏನಾಗುತ್ತೆ, ಅದು what do you call them as 2 cells, 4 cells, 18 cells, 4 cells, 8 cells, 16 cells, ಹೀಗೆ 32 cells. ಈಗ ಈ ತರ ಒಂದು ಸಾಲಿಡ್ ಬಾಲ್ ಲೈಕ್ ಸ್ಟ್ರಕ್ಚರ್ ಇಸ್ ಫಾರ್ಮ್. ದಟ್ ಇಸ್ ವಾಟ್ ಯು ಕಾಲ್ ದಟ್ ಇಸ್ ಎ ಮಾರುಲಾ. ಅದಕ್ಕೆ ಅಂತ ನಾವು ಮಾರುಲಾ ಅಂದ್ರೆ, ಮಾರುಲಾ ಏನಾಗುತ್ತೆ, ಈ ಒಂದು ಜೈಗೋಟ್ ಡಿವೈಡ್ ಇಂಟು ಫಾರ್ಮ್ ಎ ಸಾಲಿಡ್ ಬಾಲ್ ಲೈಕ್ ಸೆಲ್ಸ್, ಸಾಲಿಡ್ ಮಾಸ್ ಆಫ್ ಸೆಲ್ಸ್ ಫಾರ್ಮೇಶನ್ ಆಗುತ್ತೆ. ಅದು ವಿಚ್ ಕನ್ಸಿಸ್ಟಿಂಗ್ ಆಫ್ 8 to 16 ಸೆಲ್ಸ್ ಇರುವಂತ ಒಂದು ರಚನೆ ಏನಾಗುತ್ತಲ್ಲ, ಬಾಲ್ ಲೈಕ್ ದಟ್ ಇಸ್ ವಾಟ್ ಯು ಕಾಲ್ ದಟ್ ಇಸ್ ಮಾರುಲಾ. ಅದಕ್ಕೆ ನಾವು ಕರಿತೀವಿ ಮಾರುಲಾ ಅಂತಂದ್ರೆ ಡಿವೈಡ್ ಆಗಿ ಅನೇಕ ಕೋಶಗಳು ಇರುವಂತ ಒಂದು ಗುಂಪಾದಂತ ಒಂದು ಬಾಲ್ ತರಕಾದಂತ ಸ್ಟ್ರಕ್ಚರ್ ಫಾರ್ಮೇಶನ್ ಆಗುತ್ತಲ್ಲ, ಅದಕ್ಕೆ ಏನಂತ ಕರಿತೀವಿ? ಮಾರುಲಾ ಅಂತ ಕರಿತೀವಿ. ಈಗ ಮಾರುಲಾ ಆದ್ಮೇಲೆ ನೆಕ್ಸ್ಟ್ ವಾಟ್ ಯು ಕರಿತೀವಿ, ಈ ಒಂದು ಡಿವಿಷನ್ ಏನಾಗುತ್ತೆ, ಫರ್ದರ್ ಏನಾಗುತ್ತೆ, ಇಟ್ಕೊಂಡು ಕಂಟಿನ್ಯೂ ಆಗುತ್ತೆ. ಮಾರುಲಾ ಕಂಟಿನ್ಯೂ ಟು ಡಿವೈಡ್, ಹಿಂಗೆ ಕಂಟಿನ್ಯೂ ಡಿವೈಡ್ ಆಗಿ ಇಟ್ ಟ್ರಾನ್ಸ್ಫಾರ್ಮ್ ಇಂಟು ಏನಾಗುತ್ತೆ, ಬ್ಲಾಸ್ಟೋಸಿಸ್ಟ್. ಏನಾಗುತ್ತೆ, ಬ್ಲಾಸ್ಟೋಸಿಸ್ಟ್ ಆಗುತ್ತೆ. ಅಂದ್ರೆ ಬ್ಲಾಸ್ಟೋಸಿಸ್ಟ್ ಆಗುತ್ತೆ ಅಂದ್ರೆ, ಈ ಬ್ಲಾಸ್ಟೋಸಿಸ್ಟ್ ಆಗಬೇಕಾದ್ರೆ ಈ ಸೆಲ್ಸ್ ಎಲ್ಲ, ಈ ಅನೇಕ ಬಾಲ್ ಸೆಲ್ಸ್ ಇರ್ತವೆ, ಬಾಲ್ ಲೈಕ್ ಸೆಲ್ಸ್ ಅವು ರೇಂಜ್ ಆಗ್ತವೆ, ಸೈಡ್ ಎಲ್ಲ ರೇಂಜ್ ಆಗ್ತವೆ. ಈಗ ಸ್ವಲ್ಪ ಕೆಲವು ಸೆಲ್ಸ್ ಸೆಲ್ಸ್ ಇಟ್ಕೊಂಡು ಫಾರ್ಮ್ ಎಮ್ಮೆ ಆಗುವಂತ ಕೆಲವು ಸೆಲ್ಸ್ ಒಳಗಡೆ ಸೇರ್ಕೊಳ್ತವೆ. ಸುತ್ತ ಇರುವಂತ ಪ್ರೊಟೆಕ್ಟಿವ್ ಇವೆಲ್ಲ ಹೊರಗೆ ಪ್ರೊಟೆಕ್ಷನ್ ಕೊಡುತ್ತೆ. ಎಮ್ಮೆ ಆಗುತ್ತಲ್ಲ, ಸುತ್ತ ಪ್ರೊಟೆಕ್ಷನ್ ಕೊಡಕ್ಕೆ ಒಂದು ಲೇಯರ್ ಆಗುತ್ತೆ, ಒಂದು ಕ್ಯಾವಿಟಿ ಕ್ರಿಯೇಟ್ ಆಗುತ್ತೆ. ಅದು ಬ್ಲಾಸ್ಟೋಸಿಸ್ಟ್. ಈಗ ಯೂಸಲಿ ಈ ಒಂದು ಸ್ಟೇಜ್ ಬ್ಲಾಸ್ಟೋಸಿಸ್ಟ್ ಆಗೋಕ್ಕೆ ಒಂದು 7 days ಆಫ್ಟರ್ ಫರ್ಟಿಲೈಸೇಷನ್ ಆದ್ಮೇಲೆ ಒಂದು 7 days ತನಕ ಇದು ಟೈಮ್ ತಗೊಳುತ್ತೆ. ಅದಕ್ಕೆ ನಾವು ಇಲ್ಲಿ ಸ್ಪರ್ಮ್ ಫರ್ಟಿಲೈಸ್ ಆಯ್ತು,
ನೆಕ್ಸ್ಟ್ ನೋಡಿ ಎ ಬಿ ಸಿ ಡಿ ಇ ಎಫ್ ಹಿಂಗ್ ಬರ್ತೀನಿ ಅಂದ್ರೆ ಇವು ಈ ತರ ಫರ್ಟಿಲೈಸ್ ಆಗಲಿ ಈ ತರ ಚೇಂಜ್ ಆಯ್ತು ನೆಕ್ಸ್ಟ್ ಹಿಂಗಾಯ್ತು ಹಿಂಗಾಗಿಲ್ಲ ಈ ಒಳಗಡೆ ಆಗ್ತಾರೆ ಫಿಲೋಪಿಯನ್ ಟ್ಯೂಬ್ಗಳು ಆದ್ರೆ ಎ ಆಯ್ತು ನೆಕ್ಸ್ಟ್ ಸ್ಪರ್ಮ್ ಫರ್ಟಿಲೈಸ್ ಆಯ್ತು ಫರ್ಟಿಲೈಸ್ ಅಂದ್ರೆ ಸಿ ಈ ತರ ಆಗುತ್ತೆ ಆಮೇಲೆ ಡಿ ಆಗುತ್ತೆ ಆಮೇಲೆ ಈ ಇದೆಲ್ಲ ಈ ತರ ಮೊದಲ ಆಗುತ್ತೆ ಮೊದಲ ಆಮೇಲೆ ಇಲ್ಲಿ ಈ ತರ ಬ್ಲಾಸ್ಟೋಸಿಸ್ಟ್ ಆಗುತ್ತೆ ಅವಾಗ ಈ ಸ್ಟೇಜ್ ಯುಟ್ರಸ್ ಒಳಗಡೆ ಬಂದ್ಬಿಡುತ್ತೆ ಆ ಒಳಗಡೆ ಬಂದು ಬರುತ್ತೆ ಅಂದ್ರೆ ಈ ಬ್ಲಾಸ್ಟೋಸಿಸ್ಟ್ ಒಳಗಡೆ ಈ ಸೆಲ್ಸ್ ಗಳು ಅರೇಂಜ್ ಆಗ್ತವೆ ದಿ ಅರೇಂಜ್ ಇಂಟು 2 ಲೇಯರ್ಸ್ ನಾನು ಬ್ಲಾಸ್ಟೋಸಿಸ್ಟ್ ಆದಾಗ ಮರಳ ಏನಾಯ್ತು ಚೇಂಜಸ್ ಆಗ್ತಾರ ಮರಳ ಚೇಂಜಸ್ ಬ್ಲಾಸ್ಟೋಸಿಸ್ಟ್ ಆದಾಗ ಈ ಸೆಲ್ಸ್ ವಿಲ್ ಬಿ ಅರೇಂಜ್ ಆದಾಗ ಇಟ್ ಫಾರ್ಮ್ಸ್ 2 layers which is called outermost layer ಇದು ನೋಡ್ತಾ ಬರ್ತೀನಿ ಇದೇ ಜಾಗ outermost layer is called trophoblast and inner ಒಳಗಡೆ cell mass ಕಾಣುತ್ತೆ it is called inner cell mass and it close the cavity ಗೆ seal ಅಂತ cavity seal blastocyst ಈ ಒಂದು ಸ್ಟ್ರಕ್ಚರ್ ಏನು ನಾವು ಬ್ಲಾಸ್ಟೋಸಿಸ್ಟ್ ಅದನ್ನೇ ಈ ಬ್ಲಾಸ್ಟುಲಾ ಅಂತೀರಿ ಫಾದರ್ ಇಲ್ಲಿ ಹ್ಯೂಮನ್ಸ್ ಅಲ್ಲಿ ಬ್ಲಾಸ್ಟೋಸಿಸ್ಟ್ ಈ ತರ ಬ್ಲಾಸ್ಟೋಸಿಸ್ಟ್ ಆಗಿ ಫಾರ್ಮೇಶನ್ ಆಗುತ್ತೆ ಇಲ್ಲಿ 2 ಲೇಯರ್ ಫಾರ್ಮೇಶನ್ ಆಗುತ್ತೆ ಏನಾಯ್ತು ಮಾರ್ಲಾ ಇಸ್ ಟ್ರಾನ್ಸ್ಫಾರ್ಮ್ ಇಂಟು ಬ್ಲಾಸ್ಟೋಸಿಸ್ಟ್ it forms in the cells arranged ಆಗಿ 2 layers ಫಾರ್ಮೇಶನ್ ಆಗುತ್ತೆ ಔಟರ್ ಲೇಯರ್ ನಾವು ಟ್ರೋಫೋಬ್ಲಾಸ್ಟ್ ಅಂತ ಕಂಡ್ರೆ ಬ್ಲಾಸ್ಟೋಸಿಸ್ಟ್ ನ ಭಾಗಗಳು ನೆನಪಿಟ್ಕೊಳ್ಳಿ 2 ಲೇಯರ್ಸ್ ಇದೆ ಅಂದ್ರೆ ಔಟರ್ಮೋಸ್ಟ್ ಲೇಯರ್ ಇಸ್ ಕಾಲ್ಡ್ ಟ್ರೋಫೋಬ್ಲಾಸ್ಟ್ ವೆರಿ ಇಂಪಾರ್ಟೆಂಟ್ ಒಳಗಡೆ ಇನ್ನರ್ ಸೆಲ್ ಮಾಸ್ ಇದೆ ಅಂಡ್ ಕ್ಯಾವಿಟಿ ದಿಸ್ ಇಸ್ ಕಾಲ್ಡ್ ಬ್ಲಾಸ್ಟೋಸೀಲ್ ಅನ್ನೋ ಕ್ಯಾವಿಟಿ ಇದೆ ಇನ್ನರ್ ಸೆಲ್ ಮಾಸ್ ಇದೆ ಈ ಒಂದು ಸ್ಟ್ರಕ್ಚರ್ ಗೆ ನಾವು ಮಾಡಿಕೊಳ್ಳೋದು ಬ್ಲಾಸ್ಟೋಸಿಸ್ಟ್ ಅಂತೀವಿ ಈ ತರ ಬ್ಲಾಸ್ಟೋಸಿಸ್ಟ್ ಏನಾಗುತ್ತಲ್ಲ ಇದು ಬ್ಲಾಸ್ಟೋಸಿಸ್ಟ್ ಏನಾಗುತ್ತೆ ಇಟ್ ಗೋಯಿಂಗ್ ಟು ಅಟ್ಯಾಚ್ ದಿ ಎಂಡೋಮೆಟ್ರಿಯಂ ಇದು ಬಂದೇನಾಗುತ್ತೆ ಇದು ಅಟ್ಯಾಚ್ ದಿ ಎಂಡೋಮೆಟ್ರಿಯಂ ಅಂದ್ರೆ ಈ ಯುಟ್ರಸ್ ನ ಒಳಗಿನ ಲೇಯರ್ ನಾವು ಎಂಡೋಮೆಟ್ರಿಯಂ ಮಯೋಮೆಟ್ರಿಯಂ ಪೆರಿಮೆಟ್ರಿಯಂ ಇನ್ನರ್ ಲೇಯರ್ ಇಸ್ ಕಾಲ್ಡ್ ಆಸ್ ಎಂಡೋಮೆಟ್ರಿಯಂ ಈ ಒಂದು ಎಂಡೋಮೆಟ್ರಿಯಂ ನ ವಾಲ್ ಗೆ ಬಂದು ಅಟ್ಯಾಚ್ ಆಗುತ್ತಲ್ಲ ಇದು ಅಟ್ಯಾಚ್ ದಿ ಎಂಡೋಮೆಟ್ರಿಯಂ ಎಂಡೋಮೆಟ್ರಿಯಂ ಆಫ್ ದಿ ಯುಟ್ರಸ್ ತಾಯಿಯ ಭಾಗ ಎಂಡೋಮೆಟ್ರಿಯಂ ಯಾವ ಭಾಗ ಇದೆ ತಾಯಿಯ ಗರ್ಭಾಶಯದ ರೂಮ್ ಅಂತ ಕರಿತೀವಿ ಅದರ ಒಳಗಿನ ಲೇಯರ್ ಈ ಒಂದು ಲೇಯರ್ ಒಳಗಡೆ ಈ ಒಂದು ಬ್ಲಾಸ್ಟೋಸಿಸ್ಟ್ ಬಂದು ಅಟ್ಯಾಚ್ ಆಗುತ್ತೆ ಅನ್ನೋದು ಈಗ ಅಟ್ಯಾಚ್ ಆದ್ಮೇಲೆ ಯೂಸಲಿ ಯುಟ್ರಸ್ ಅಟ್ಯಾಚ್ ಆಗುತ್ತೆ ಅಂಡ್ ಯುಟ್ರೈನ್ ಟಿಶ್ಯೂ ಏನಾಗುತ್ತೆ ಅವಾಗ ಇದು ಬಂದು ಅಟ್ಯಾಚ್ ಆಗಿ ಈ ಒಂದು ಸುತ್ತ ಈ ಟಿಶ್ಯೂ ಇರುತ್ತೆ ದಿಸ್ ಇಸ್ ಎ ಯುಟ್ರೈನ್ ಟಿಶ್ಯೂ ಎಂಡೋಮೆಟ್ರಿಯಂ ವಾಲ್ ಈ ಟಿಶ್ಯೂ ಇದೆಲ್ಲ ಯುಟ್ರೈನ್ ಟಿಶ್ಯೂ ಕಾಲ್ಡ್ ಎಂಡೋಮೆಟ್ರಿಯಂ ಇಟ್ ಗ್ರೋಸ್ ರ್ಯಾಪಿಡ್ಲಿ ರ್ಯಾಪಿಡ್ ಬೆಳೆದು ಈ ಒಳಗಡೆ ಏನಾಗುತ್ತೆ it grows rapidly and it covers this ಈ ಒಂದು ಬ್ಲಾಸ್ಟೋಸಿಸ್ಟ್ ಅಂತ ಕರೀತೀವಿ this is called blastocyst here it is called as a inner cell mass ಇಲ್ಲಿ ಏನಾಗುತ್ತೆ ಈ ಒಂದು ಯುಟ್ರೈನ್ ಟಿಶ್ಯೂ ಏನಾಗುತ್ತೆ grows rapidly and it covers the blastocyst ಇದೇನಾಗುತ್ತೆ ಫುಲ್ ರ್ಯಾಪಿಡ್ ಆಗಿ ಇನ್ಕ್ರೀಸ್ ಯುಟ್ರಸ್ ಭಾಗ ಇದು ತಾಯಿಯ ಯುಟ್ರಸ್ ನ ಭಾಗ ಇದು ಎಗ್ ಈ ಒಂದು ಎಗ್ ಫರ್ಟಿಲೈಸ್ ಆಗಿರುವಂತ ಚೇಂಜ್ ಆಗಿರುವಂತ ಟ್ರಾನ್ಸ್ಫರ್ ಆಗಿರುವಂತ ಬ್ಲಾಸ್ಟೋಸಿಸ್ಟ್ ಈ ಬ್ಲಾಸ್ಟೋಸಿಸ್ಟ್ ಗೆ this is a market in different color like this is called as blastocyst ಈ ಒಳಗಡೆ ಲೇಯರ್ ಫಾರ್ಮೇಶನ್ ಈಗ ಈ ಯುಟ್ರೈನ್ ಟಿಶ್ಯೂ ಇದೆಲ್ಲ ಎಂಡೋಮೆಟ್ರಿಯಂ ನ ವಾಲ್ ಇದೆ ಟಿಶ್ಯೂ ಅದೇನಾಗುತ್ತೆ ರ್ಯಾಪಿಡ್ ಆಗಿ ಡಿವೈಡ್ ಆಗಿ covers the blastocyst ಅದಕ್ಕೆ ಏನಾಗುತ್ತೆ ಅವಾಗ ಏನಾಗುತ್ತೆ ಈ ಬ್ಲಾಸ್ಟೋಸಿಸ್ಟ್ will be embedded ಮುಳುಕೊಳ್ಳುತ್ತೆ embedded in the tissue of the ಯಾವ ಟಿಶ್ಯೂ ಯುಟ್ರೈನ್ ಟಿಶ್ಯೂ ಒಳಗಡೆ ಮುಳುಕೊಳ್ಳುತ್ತೆ and this result ಏನಾಗುತ್ತೆ ಈ strong contact will be established between the this called blastocyst and the maternal tissue ಅದು ಯುಟ್ರೈನ್ ಟಿಶ್ಯೂ ತಾಯಿಯ ಟಿಶ್ಯೂ ಯುಟ್ರೈನ್ ಟಿಶ್ಯೂ ಸುತ್ತ ಬೆಳ್ಕೊಂಡ್ಬಿಟ್ಟು ಇದು ಈ ಒಂದು ಬ್ಲಾಸ್ಟೋಸಿಸ್ಟ್ ಏನಾಗುತ್ತೆ ಎಂಬೆಡೆಡ್ ಮುಳುಕೊಳ್ಳುತ್ತೆ ಯಾಕಂದ್ರೆ ಇದು ಬಂದು ಅಟ್ಯಾಚ್ ಆಗಿ ಯುಟ್ರೈನ್ ತಾಯಿಯ ಮೆಟರ್ನಲ್ ಟಿಶ್ಯೂ ಅಂದ್ರೆ ಯುಟ್ರೈನ್ ಟಿಶ್ಯೂ ಡಿವೈಡ್ ಆಗಿ ಕವರ್ ರ್ಯಾಪಿಡ್ ಡಿವೈಡ್ ಕವರ್ಸ್ ದಿಸ್ ಬ್ಲಾಸ್ಟೋಸಿಸ್ಟ್ ಅವಾಗ ಏನಾಗುತ್ತೆ ದಿಸ್ ಕಾಲ್ಡ್ as ಈ ಒಂದು ಬ್ಲಾಸ್ಟೋಸಿಸ್ಟ್ became embedded ಮುಳುಕೊಳ್ಳುತ್ತೆ embedded in the tissue of the what you call them as a uterine tissue ಒಳಗಡೆ ಎಂಬೆಡ್ ಆಗಿಬಿಡುತ್ತೆ ಅನ್ನೋದು that is called them as what you call them as a placenta ಅದಕ್ಕೆ ನಾವು became embedded in the endometrium of the uterus that is called them as a implantation ಅದಕ್ಕೆ ನಾವು implantation ಅಂತ ಕರೀತೀವಿ ಅದಕ್ಕೆ ನಾವು implantation this lead to the pregnancy ಯಾವಾಗ uterine tissue ಕವರ್ ಆಗಿ ಇದು ಈ ಒಂದು ಬ್ಲಾಸ್ಟೋಸಿಸ್ಟ್ ಅಂತ ಎಂಬೆಡ್ ಆಗುತ್ತೆ ಮುಳುಕೊಳ್ಳುತ್ತೆ ಯುಟ್ರೈನ್ ಟಿಶ್ಯೂ ಒಳಗಡೆ
ಅವಾಗ ಏನಾಗುತ್ತೆ ಈಗ ಎಸ್ಟಾಬ್ಲಿಷ್ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ಕೊಂಡ್ಬಿಡುತ್ತೆ ಈ ಒಂದು ಬ್ಲಾಸ್ಟ್ ಮೆಟಲ್ ಟಿಶ್ಯೂ ಮಧ್ಯೆ. ಅದಕ್ಕೆ ನಾವು ಅಟ್ಯಾಚ್ಮೆಂಟ್ ಆಗುತ್ತಲ್ಲ ಈ ಕ್ರಿಯೆಗೆ ಇಂಪ್ಲಾಂಟೇಶನ್. ವಾಟ್ ಇಸ್ ಇಂಪ್ಲಾಂಟೇಶನ್ ಅಂತ ಒಂದು ಮಾತು ಕೇಳ್ತಾರೆ. ಅಟ್ಯಾಚ್ಮೆಂಟ್ ಆಫ್ ಬ್ಲಾಸ್ಟೋಸಿಸ್ಟ್ ಟು ದಿ ವಾಲ್ ಆಫ್ ದಿ ಯುಟಿರಸ್. Endometrium wall of the uterus is called implantation. What is the implantation? One must take on to ask you right now. What is cleavage? ಗೊತ್ತಾಯ್ತು. cleavage ಎಲ್ಲ ಸೆಲ್ ಡಿವೈಡ್ ಆಗಿ ಮಾರ್ಲ ಆಯ್ತು, ಮಾರ್ಲ ಆಗಿ ಬ್ಲಾಸ್ಟೋಸಿಸ್ಟ್ ಆಯ್ತು, ಬ್ಲಾಸ್ಟೋಸಿಸ್ಟ್ ಬಂದು ಯುಟರಸ್ ನ ವಾಲ್ ಗೆ ಅಟ್ಯಾಚ್ ಆಯ್ತು. ಈಗ ಅಟ್ಯಾಚ್ ಆದಂತ ಈ ಒಂದು ಏನಿದೆಲ್ಲ ಅಟ್ಯಾಚ್ ಆಯ್ತು. ಈ ಅಟ್ಯಾಚ್ ಆಗುವಂತ ಈ ಒಂದು ಕ್ರಿಯೆಗೆ ನಾವು ಬಳಿಕೊಳ್ಳೋಣ ಇಂಪ್ಲಾಂಟೇಶನ್ ಅಂತ ಕರಿತೀವಿ ನಾವು. ಇಂಪ್ಲಾಂಟೇಶನ್. ವಾಟ್ ಇಸ್ ಮೀನ್ ಬೈ ಇಂಪ್ಲಾಂಟೇಶನ್ ಅಂದ್ರೆ ಇಟ್ ಇಸ್ ದಿ ಅಟ್ಯಾಚ್ಮೆಂಟ್. ಅಟ್ಯಾಚ್ ಒನ್ ವಾಸ್ ವೆರಿ ಇಂಪಾರ್ಟೆಂಟ್. ಇದೆ ಒಂದು ಕ್ವೆಶ್ಚನ್ಸ್ ಕೇಳ್ತಾರೆ. ಇಟ್ ಇಸ್ ಅಟ್ಯಾಚ್ಮೆಂಟ್ ಆಫ್ ಬ್ಲಾಸ್ಟೋಸಿಸ್ಟ್ ಟು ದಿ wall of the uterus. Endometrium wall ಅಂತ ಬರೀತಾರೆ. A wall of the uterus is called implantation. What is implantation? Attachment of blastocyst to the wall of the uterus. Blastocyst to the wall of the uterus is called implantation. ಇದಕ್ಕೆ ನಾವು ಇಂಪ್ಲಾಂಟೇಶನ್ ಅಂತ ಕರಿತೀವಿ. ಈಗ ಇಂಪ್ಲಾಂಟೇಶನ್ ಆಯ್ತು ಅಂದ್ರೆ ಅರ್ಥ ಇಟ್ ಲೀಡ್ ಟು ದಿ ಪ್ರೆಗ್ನೆನ್ಸಿ. ಇದೇನಾಯ್ತು, ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಯ್ತು ಅನ್ನೋದು. ಯೂಸಲಿ ಇಂಪ್ಲಾಂಟೇಶನ್ ಎಷ್ಟು ದಿನದಲ್ಲಿ ಆಗುತ್ತೆ? ಎಗ್ ಫರ್ಟಿಲೈಸ್ ಆದ ನಂತರ ಈ ಇಂಪ್ಲಾಂಟೇಶನ್ ಆಗಲಿಕ್ಕೆ ಇಟ್ ಟೇಕ್ಸ್ ಅಬೌಟ್ 7 days. ಇಂಪ್ಲಾಂಟೇಶನ್ ಟೇಕ್ ಪ್ಲೇಸ್ ಅಂದ್ರೆ 7th ಡೇ ಅಲ್ಲಿ ಇಂಪ್ಲಾಂಟೇಶನ್ ಆಗುತ್ತೆ. ಅಂದ್ರೆ ಅಲ್ಲಿ ತನಕ ಈ ಎಗ್ ಈ ತರ ಡಿವೈಡ್ ಆಗ್ತಾ ಬಂದು ನಾರ್ಮಲ್ ಆಗಿ ಬ್ಲಾಸ್ಟೋಸಿಸ್ಟ್ ಆಗಿ ಇಲ್ಲಿ ಬರುತ್ತೆ ಆ ಸ್ಟೇಜ್. ಹಾಗೆ this what called as a 7th day of the fertilization ಆದ 7th ಡೇಗೆ ಈ ಒಂದು ಇಂಪ್ಲಾಂಟೇಶನ್ ಆಗುತ್ತೆ. This is what called as what is implantation ಗೊತ್ತಾಯ್ತಲ್ಲ. what is meant by cleavage, what is the morula and what is the blastula. Transformation of morula, solid morula into hollow ball like structure called blastula is called as a blastulation ಅಂತಾನೂ ಕರೀತಾರೆ. This is called blastocyst formation. ಈ ರೀತಿಯ ಆಗುತ್ತೆ. Here next what called as a this state the pregnancy. Now what is a pregnancy? ಇಲ್ಲಿ ಏನಾಗುತ್ತೆ ಅಂದ್ರೆ ಆಫ್ಟರ್ ಇಂಪ್ಲಾಂಟೇಶನ್ ಆಯ್ತು, ಇಲ್ಲಿ ಈಗ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಈ ಒಂದು what called as a ಈ ಟ್ರೋಪೋಪ್ಲಾಸ್ಟ್ ಅಲ್ಲಿ ಈ ಕೆಲವು ಸೆಲ್ಸ್ ಗಳು ಅಂತ ಈ ತರ ಚಾರ್ಟ್ ಕೊಡ್ತವೆ, ಡಿವೈಡ್ ಆಗಿ ಪ್ರೊಡ್ಯೂಸ್ ಎ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಲೈಕ್ ದಿಸ್. These cortical as a trophoblast ಏನಾಗುತ್ತೆ ಇದರಲ್ಲಿ ಆಫ್ಟರ್ ಇಂಪ್ಲಾಂಟೇಶನ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇದೆವಲ್ಲ ಅಪಿಯರ್ ಆಗುತ್ತೆ ಟ್ರೋಪೋಬ್ಲಾಸ್ಟ್. ಈ ಒಂದು ಟ್ರೋಪೋಬ್ಲಾಸ್ಟ್ ಮೇಲೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಗಳು ಅಪಿಯರ್ ಆಗ್ತವೆ ಅನ್ನೋದು. These are called as a chorionic villi. ವಿಲ್ಲೈ ಈಗೇನು ಈ ಟ್ರೋಪೋಬ್ಲಾಸ್ಟ್ ಅಲ್ಲಿ ಈ ತರ ಫಿಂಗರ್ ತರ ಪ್ರೊಜೆಕ್ಷನ್ ಕಂಡು ಬರ್ತವೆ. These are called as a chorionic villi ಅಂತೀವಿ. ಈ chorionic villi ಎಲ್ಲ it is surrounded by the what you call them as a uterine tissue and as well as a maternal blood. ಈ chorionic villi ಸುತ್ತ ಒಂದು uterine tissue ಡೆವಲಪ್ ಆಗುತ್ತೆ. This is for example ನೋಡಿ ಬಂದು ಅಟ್ಯಾಚ್ ಆದ್ಮೇಲೆ ಇದು ಸುತ್ತ ಒಂದು ಏನ್ ಡೆವಲಪ್ ಆಗುತ್ತೆ ಆಲ್ರೆಡಿ ಈ ಒಂದು ಅಟ್ಯಾಚ್ಮೆಂಟ್ ಆಗಿದೆ. ಯಾಕೆ ಅಟ್ಯಾಚ್ಮೆಂಟ್ ಆಗಿದೆ? ಎಂಡೋಮೆಟ್ರಿಯಂ ವಾಲ್ ಅಟ್ಯಾಚ್ ಆಗಿದೆ. ಅಟ್ಯಾಚ್ ಆದ್ಮೇಲೆ ಈ chorionic villi ಒಳಗಡೆ like this we can see this is called chorionic villi. Chorionic villi of what called as blastocyst. ಇದು uterine tissue ಅನ್ಕೊಳ್ಳಿ. ಈಗ ಅದು ಎಂಡೋಮೆಟ್ರಿಯಂ ವಾಲ್ ಅವು ಈ ತರ ಬಂದು ಈಗ ಫಿಕ್ಸ್ ಆಗ್ತವೆ. ಅಂದ್ರೆ ಈ chorionic villi is surrounded by ಇದು chorionic villi ಗಳಿವು ಇದು ಒಳಗೆ ಬಂದು ಇನ್ಸರ್ಟ್ ಆದಂಗ ಆಗ್ಬಿಡ್ತವೆ. ಇನ್ಸರ್ಟ್ ಆದಾಗ ಏನಾಗುತ್ತೆ ಈ chorionic villi is surrounded by the what you call them as maternal tissue ಅಥವಾ uterine tissue. ಈಗ uterus tissue ಏನಾಗುತ್ತೆ this is endometrium wall ಇದು ಒಳಗೆ ಸುತ್ತ ಲಾಕ್ ಆಗಿರುತ್ತೆ. This like this is called ಈ ತರ tissue ಏನಾಗುತ್ತೆ ಒಂದಂತೆ ಎಂಬೆಡ್ ಆಗಿರುತ್ತೆ. ಅವಾಗ ಇದು what you call them is chorionic villi. chorionic villi ಏನಾಗುತ್ತೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಅಪಿಯರ್ ಆಗಿ ಟ್ರೋಪೋಬ್ಲಾಸ್ಟ್ and ಏನಾಗುತ್ತೆ that is surrounded by this maternal ಅಥವಾ uterine tissue. tissue ಇದೆಲ್ಲ ಅದು ಸರೌಂಡ್ ಆಗುತ್ತೆ. ಅದರಿಂದ ಏನಾಗುತ್ತೆ what you call them as ಈ ಒಂದು a strong contact established between the blastocyst
and as well as the maternal tissue what called the uterine tissue strong contraction develop ಆಗುತ್ತೆ chorionic villi and uterine tissue ಈ ತರ ಒಂದು ಟೆಂಪರರಿ ಇವೆರಡು ಮಧ್ಯೆ ಅಸೋಸಿಯೇಷನ್ ಆಗುತ್ತಲ್ಲ ಇಂಟಿಗ್ರೇಟೆಡ್ ದೇ ಬಿಕೇಮ್ ಇಂಟಿಗ್ರೇಟೆಡ್ ಆಗಿಬಿಡ್ತಾ ಇವು ದಿಸ್ ಟೆಂಪರರಿ ಅಸೋಸಿಯೇಷನ್ ಬಿಟ್ವೀನ್ ದಿ what you call them as a chorionic villi of the blastocyst and the uterine tissue ಅಂದ್ರೆ endometrium ಒಳಗೆ ಮಧ್ಯೆ ಏನಂದ್ರೆ ಒಂದು ಅಸೋಸಿಯೇಷನ್ ಎಸ್ಟಾಬ್ಲಿಷ್ ಆಗುತ್ತೆ ದಟ್ ಇಸ್ ಕಾಲ್ಡ್ that forms the structural and functional unit ಅದೇನಾಗುತ್ತೆ ಒಂದು ರಚನಾತ್ಮಕ ಒಂದು ಕ್ರಿಯಾತ್ಮಕ ಘಟಕ ಆಗಿಬಿಡುತ್ತೆ ಅದರ ಮಧ್ಯೆ ಈ ಒಂದು ಇದು ಎಂಬ್ರಿಯೋ ಮಧ್ಯೆ ಡಿವೈಡ್ ಆಗ್ತಾ ಇದೆ ಎಂಬ್ರಿಯೋ ಆಗಿ ಯುಟೈನ್ ಟಿಶ್ಯೂ ಮಧ್ಯೆ ಒಂದು ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಒಂದು ಇಂಟಿಗ್ರೇಷನ್ ಆಗಿಬಿಡುತ್ತೆ ಅದಕ್ಕೆ ದಟ್ ಇಸ್ ವಾಟ್ ಯು ಕಾಲ್ ದೆಮ್ ಎಸ್ ಎ ಮೆಟಲ್ ಟಿಶ್ಯೂ ಮಧ್ಯೆ ಅಂಡ್ ಡೆವಲಪಿಂಗ್ ಎಂಬ್ರಿಯೋ ಅಂಡ್ ಆಸ್ ವೆಲ್ ಆಸ್ ದಿ ಈ ಒಂದು ಈ ಯುಟೈನ್ ಟಿಶ್ಯೂ ಮಧ್ಯೆ ಒಂದು ಏನಾಗುತ್ತೆ ಕಾಂಟ್ಯಾಕ್ಟ್ ವಿಲ್ ಬಿ ಎಸ್ಟಾಬ್ಲಿಷ್ that forms a structural and functional unit ಅನ್ನೋದು that is called them as a placenta ಇದನ್ನೇ ನಾವು ಪ್ಲಾಸೆಂಟಾ ಅಂತ ಕರೀತೀವಿ ಅಂದ್ರೆ ಪ್ಲಾಸೆಂಟಾ ಅಂದ್ರೆ ಇಟ್ ಇಸ್ ಎ ಆರ್ಗ್ಯಾನಿಕ್ ಜೀವಿಗಳಲ್ಲಿ ಆಗುವಂತ ಕನೆಕ್ಷನ್ ಆರ್ಗ್ಯಾನಿಕ್ ಕನೆಕ್ಷನ್ ಬಿಟ್ವೀನ್ ದಿ what you call them as a maternal tissue organic connection between the maternal tissue and the fetus through the physiological exchange going to take place ಅದರ ಮುಖಾಂತರ ಏನಾಗುತ್ತೆ ಫಿಸಿಯೋಲಾಜಿಕಲ್ ಎಕ್ಸ್ಚೇಂಜ್ ಅಂದ್ರೆ ತಾಯಿಯಲ್ಲಿ ಬೇಕಾದಂತ ಪೋಷಕಾಂಶಗಳು ಆ ಒಂದು ಎಂಬ್ರಿಯೋದಲ್ಲಿ ತ್ಯಾಜ್ಯ ವಸ್ತುಗಳನ್ನ ರಿಮೂವ್ ಮಾಡಲಿಕ್ಕೆ ಒಂದು ಫಿಸಿಯೋಲಾಜಿಕಲ್ ಎಕ್ಸ್ಚೇಂಜ್ ಎಸ್ಟಾಬ್ಲಿಷ್ ಆಗುತ್ತೆ ದಟ್ ಇಸ್ ವಾಟ್ ಯು ಕಾಲ್ ದೆಮ್ ಎಸ್ ಎ ಪ್ಲಾಸೆಂಟಾ ಹಂಗೆ ವಾಟ್ ಇಸ್ ಮೀನ್ ಬೈ ಪ್ಲಾಸೆಂಟಾ ಒಂದು ಮಾರ್ಕ್ಸ್ ಇಂಪ್ಲಾಂಟೇಷನ್ ಹೆಂಗ್ ಹೇಳ್ತಾರೆ ವಾಟ್ ಇಸ್ ಮೀನ್ ಬೈ ಪ್ಲಾಸೆಂಟಾ ಅಂದ್ರೆ ಇಟ್ ಇಸ್ ಎ ಪ್ಲಾಸೆಂಟಾ ಪ್ಲಾಸೆಂಟಾ ಇದು ಏನಂದ್ರೆ ಅರ್ಥ ಏನು ಆರ್ಗ್ಯಾನಿಕ್ ಕನೆಕ್ಷನ್ ದಿ ಆರ್ಗ್ಯಾನಿಕ್ ಕನೆಕ್ಷನ್ ಬಿಟ್ವೀನ್ ಯಾರ ಮಧ್ಯೆ ಮೆಟರ್ನಲ್ ಟಿಶ್ಯೂ ತಾಯಿದು ಮೆಟರ್ನಲ್ ಟಿಶ್ಯೂ ಅಂಡ್ ಫೀಟಸ್ ಇದು ಫೀಟಸ್ ಅಂತ ಗೊತ್ತಾದ ಎಂಬ್ರಿಯೋ ಫೀಟಸ್ ನ ಎಂಬ್ರಿಯೋ ಅಂತ ಕರೀತೀವಿ ಫೀಟಸ್ ಫಾರ್ ವಾಟ್ ಕಾಲ್ಡ್ ಇದು ಮುಂದೆ ಫೀಟಸ್ ಆಗುತ್ತೆ ಫಾರ್ ಯಾಕೆ ಆಗುತ್ತೆ ಎಸ್ಟಾಬ್ಲಿಷ್ ಫಾರ್ ಫಿಸಿಯೋಲಾಜಿಕಲ್ ಎಕ್ಸ್ಚೇಂಜ್ ಈಸ್ ಕಾಲ್ಡ್ ಪ್ಲಾಸೆಂಟಾ ಇಂಥ ಒಂದು ಸಂಬಂಧ ಎಸ್ಟಾಬ್ಲಿಷ್ ಬಿಡುತ್ತೆ ಯಾರ ಮಧ್ಯೆ ಮತ್ತು ಫೀಟಸ್ ಅಥವಾ ಎಂಬ್ರಿಯೋ ಮಧ್ಯೆ ಮತ್ತೆ ತಾಯಿಯ ಟಿಶ್ಯೂ ಮಧ್ಯೆ ಈ ಒಂದು ಕನೆಕ್ಷನ್ ಯಾಕಾಗುತ್ತೆ ಫಾರ್ ದಿ ಫಿಸಿಯೋಲಾಜಿಕಲ್ ಎಕ್ಸ್ಚೇಂಜ್ ದಟ್ ಈಸ್ ವಾಟ್ ಯು ಕಾಲ್ ದೆಮ್ ಆಸ್ ಎ ಪ್ಲಾಸೆಂಟಾ ಅಂತ ಒಂದು ಪ್ಲಾಸೆಂಟಾ ಇದೆಯಲ್ಲ ಇದು ಪ್ಲಾಸೆಂಟ್ ಎಂಬ್ರಿಯೋ ಇಸ್ ಕನೆಕ್ಟೆಡ್ ಈ ಎಂಬ್ರಿಯೋ is connected to the what you call them as a placenta by a umbilical cord. ಈ ಒಂದು ಎಂಬ್ರಿಯೋ ಏನಂದ್ರೆ ಎಸ್ಟಾಬ್ಲಿಷ್ ಕನೆಕ್ಷನ್ ಎಂಬ್ರಿಯೋ ಏನಾಗುತ್ತೆ ಎಂಬ್ರಿಯೋ ಮುಂದೆ ಡೆವಲಪ್ ಆದ್ಮೇಲೆ ಇದು ಕಂಟಿನ್ಯೂ ಆಗಿ ಫೀಟಸ್ ಡೆವಲಪ್ ಆದ್ಮೇಲೆ ಅಂಬಲಿಕಲ್ ಕಾರ್ಡ್ ಡೆವಲಪ್ ಆಗುತ್ತೆ ಆ ಒಂದು ಎಂಬ್ರಿಯೋ ಎಸ್ಟಾಬ್ಲಿಷ್ ದಿ ಕನೆಕ್ಷನ್ ವಿತ್ ದಿ ಪ್ಲಾಸೆಂಟಾ ಹಿಯರ್ this diagram this is what you call it ಈ ಒಂದು umbilical cord ಈ ಫೀಟಸ್ ನಲ್ಲಿ umbilical cord ಸ್ವಲ್ಪ ಭಾಗದ umbilical cord next placenta here ಈ ಒಂದು embryo establish the connection to placenta through the umbilical cord ಮುಖಾಂತರ ಎಸ್ಟಾಬ್ಲಿಷ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ here embryo connected to the placenta ಈ ಒಂದು ವಿಲಯ ಕೋರಿಯಾನಿಕ್ ಮಾಡಿದ್ದಾರೆ ಈ ಕೋರಿಯಾನಿಕ್ ವಿಲಯ ಇದೆಯಲ್ಲ ಈ ಒಂದು ಮೆಟರ್ನಲ್ ಟಿಶ್ಯೂ ನ್ಯೂಕ್ಲಿಯಸ್ ಒಳಗಡೆ ಸೇರ್ಕೊಂಡಿದ್ದಾರೆ ಇಂಟಿಗ್ರೇಟೆಡ್ ಆಗಿದ್ದಾರೆ ಅದು ನೆಕ್ಸ್ಟ್ ಈ ಒಂದು ಪ್ಲಾಸೆಂಟಾ ಅಂಬಲಿಕಲ್ ಕಾರ್ಡ್ ಈ ಅಂದ್ರೆ ಆ ಮಗು ಡೆವಲಪ್ ಆಗಿದೆ ಅಂಬಲಿಕಲ್ ಕಾರ್ಡ್ ಡೆವಲಪ್ ಆಗುತ್ತೆ ಒಕ್ಕಳ ಬಳ್ಳಿ ಅಂತ ಹೇಳಲಿ ಅಲ್ಲಿಂದ ಬರುತ್ತೆ ಆ ಒಂದು ಅಂಬಲಿಕಲ್ ಕಾರ್ಡ್ ಎಂಬ್ರಿಯೋ ಕನೆಕ್ಟೆಡ್ ದಿ ಪ್ಲಾಸೆಂಟಾ ಬೈ ಅಂಬಲಿಕಲ್ ಕಾರ್ಡ್ ಮುಖಾಂತರ ಕನೆಕ್ಷನ್ ಮಾಡುತ್ತೆ ಫಾರ್ ದಿ ಎಕ್ಸ್ಚೇಂಜ್ ಆಫ್ ಸಬ್ಸ್ಟೆನ್ಸ್ ಟು ಅಂಡ್ ಫ್ರಮ್ ಅಂದ್ರೆ
ಅಂದ್ರೆ ಮದರ್ ಅಂಡ್ ಫ್ರಮ್ ದಿ ಮದರ್ ಅಂಡ್ ಫ್ರಮ್ ದಿ ಫೀಟಸ್ ಟು ಅಂಡ್ ಫ್ರೋ ಎಕ್ಸ್ಚೇಂಜ್ ಆಗಲಿಕ್ಕೆ ಇದು ಕನೆಕ್ಷನ್ ಆಗುತ್ತೆ. ದಟ್ ಇಸ್ ವಾಟ್ ಯು ಕಾಲ್ ದೆಮ್ ಎಸ್ ಪ್ಲಾಸೆಂಟಾ. ಈ ಪ್ಲಾಸೆಂಟಾ ಇದೆಯಲ್ಲ ವೆರಿ ಇಂಪಾರ್ಟೆಂಟ್ ರೋಲ್. ನಿಮಗೆ ವಾಟ್ ಆರ್ ದ ಪ್ಲಾಸೆಂಟಾ ಗೊತ್ತಾಯ್ತಲ್ಲ? ವಾಟ್ ಇಸ್ ಪ್ಲಾಸೆಂಟಾ? ಪ್ಲಾಸೆಂಟಾ ಇಸ್ ಆರ್ಗ್ಯಾನಿಕ್ ಕನೆಕ್ಷನ್ ಬಿಟ್ವೀನ್ what you call it as maternal tissue and the fetus for physiological exchange. Physiological exchange. ಈಗ ಅಂದರೆ ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ದಿಸ್ ಪ್ಲಾಸೆಂಟಾ? ಪ್ಲಾಸೆಂಟಾದ ಫಂಕ್ಷನ್ಸ್ ಗಳು ಏನಿರಬಹುದು? ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ಪ್ಲಾಸೆಂಟಾ? ಈಗ know about what is functions of placenta? Functions of placenta ಅಂದ್ರೆ it performs so many important functions. It performs so many. It ಏನು ಫಂಕ್ಷನ್ಸ್ ಮಾಡುತ್ತೆ? It can facilitate the exchange of nutrients and the oxygen from the maternal body to the fetus. Maternal body to the fetus ಅಂದ್ರೆ ಈ ಪ್ಲಾಸೆಂಟಾ ಏನ್ ಮಾಡುತ್ತೆ? ಇಟ್ ಕ್ಯಾನ್ ವೆರಿ ಇಂಪಾರ್ಟೆಂಟ್ ರೋಲ್ ಏನ್ ಮಾಡ್ತಾರೆ? ಫೆಸಿಲಿಟಿ ಸಪ್ಲೈ ಮಾಡುತ್ತೆ. ಸಪ್ಲೈ ಆಫ್ ನ್ಯೂಟ್ರಿಯೆಂಟ್ಸ್ ಅಂಡ್ ಆಕ್ಸಿಜನ್ ಟು ದಿ fetus and also ಏನೇನ್ ಮಾಡುತ್ತೆ? ರಿಮೂವ್ ಮಾಡುತ್ತೆ. ಇದನ್ನ ಫಸ್ಟ್ ಫಂಕ್ಷನ್ ಫೆಸಿಲಿಟೇಟ್ ಸಹಾಯ ಮಾಡುತ್ತೆ. ಫೆಸಿಲಿಟೇಟ್ ಸಪ್ಲೈ ಮಾಡುತ್ತೆ? ಸಪ್ಲೈ ಆಫ್ ನ್ಯೂಟ್ರಿಯೆಂಟ್ಸ್ ಟು ದಿ ಫೀಟಸ್ ಬೇಕಾದ ಪೋಷಕಾಂಶಗಳನ್ನ and facilitate supply of the nutrients and oxygen to the fetus ಗೆ ಕಳಿಸುವಂತದ್ದು ತಾಯಿಯಿಂದ. ಅದು ಒಂದು ಫಂಕ್ಷನ್. ಆಮೇಲೆ ಈ ಮಗುವಿನಲ್ಲಿ ಏನು ಬಾಡಿಯಲ್ಲಿ ಮೆಟಬಾಲಿಕ್ ರಿಯಾಕ್ಷನ್ ಆದ ತ್ಯಾಜ್ಯ ವಸ್ತುಗಳು ಬಿಡುಗಡೆ ಆಗ್ತವೆ. ಆ ಒಂದು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಮೆಡಿಕಲ್ ಡೆನ್ಸ್ ನೈಟ್ರೋಜನಸ್ ವೇಸ್ಟ್ ಏನ್ ಮಾಡುತ್ತೆ? ಇಟ್ ಕ್ಯಾನ್ ರಿಮೂವ್ ದಿ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎಕ್ಸಿಟರಿ ಪ್ರಾಡಕ್ಟ್ಸ್ ಫ್ರಮ್ ದಿ ಫೀಟಸ್. ಈ ಫೀಟಸ್ ಈ ಪ್ಲಾಸೆಂಟಾ ಮುಖಾಂತರ ತ್ಯಾಜ್ಯ ವಸ್ತುಗಳು ಈ ಹೊರ ತಾಯಿ ಮುಖಾಂತರ ಹೊರ ಇದೇನ್ ಮಾಡುತ್ತೆ? ರಿಮೂವಲ್ ಆಫ್ ದಿ ಮೆಡಿಕಲ್ ಮೆಸೇಜ್ oxygen, removal of the carbon dioxide and as well the auxiliary product from the fetus. ಇದೇನ್ ಮಾಡುತ್ತೆ? It helps in the ಯಾವುದು ಪ್ಲಾಸೆಂಟಾ helps in the removal. ಏನ್ ರಿಮೂವಲ್? ಇದೆಲ್ಲ ಬ್ಲಡ್ ವೆಸಲ್ಸ್. ಈಗ ಕೊರಿಯಾನಿಕ್ ಬ್ಲಡ್ ವೆಸಲ್ಸ್ ಕನೆಕ್ಷನ್ ಇದೆ. And this particular it helps in the removal of the ತ್ಯಾಜ್ಯ ವಸ್ತುವಾದ carbon dioxide and excretory products from fetus. ತೆಗೆಯುತ್ತದೆ. ತೆಗೆದು ತಾಯಿ ಮುಖಾಂತರ ಯಾವುದು ಪ್ಲಾಸೆಂಟಾ. ಅಷ್ಟೇ ಅಲ್ಲ, ಇದು ಈ ಪ್ಲಾಸೆಂಟಾ ಆಕ್ಟ್ ಇಸ್ ಎಂಡೋಕ್ರೈನ್ ಆದಂತ ಒಂದು ಗ್ಲ್ಯಾಂಡ್ ಆಗಿ ಕೆಲಸ ಮಾಡುತ್ತೆ. ಇಟ್ ಕ್ಯಾನ್ ಪ್ರೊಡ್ಯೂಸ್ ಸರ್ಟೆನ್ ಹಾರ್ಮೋನ್ಸ್ ನ ಪ್ರೊಡ್ಯೂಸ್ ಮಾಡ್ತೀವಿ. ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ ವಾಟ್ ಆರ್ ದಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಬೈ ದಿ ಪ್ಲಾಸೆಂಟಾ. ಈ ಹಾರ್ಮೋನ್ಸ್ ಏನಕ್ಕೆ ಬೇಕಂದ್ರೆ ಫೀಟಸ್ ನ ಗ್ರೋತ್ ಬೇಕು ಅಂಡ್ ಮೇಂಟೆನೆನ್ಸ್ ಆಫ್ ದಿ ಪ್ರೆಗ್ನೆನ್ಸಿ. ಪ್ರೊಜೆಸ್ಟರಾನ್ ಹಾರ್ಮೋನ್ಸ್ ಆಗಿ ಪ್ಲಾಸೆಂಟಾ ಮೇಂಟೆನೆನ್ಸ್ ಆಫ್ ಪ್ರೆಗ್ನೆನ್ಸಿ ಬೇಕು ಅಂಡ್ ಮೆಟಬಾಲಿಕ್ ಚೇಂಜಸ್ ಆಗುವಂತದ್ದು, ಮೇಂಟೆನೆನ್ಸ್ ಆಫ್ ಪ್ರೆಗ್ನೆನ್ಸಿ, ಫೀಟಲಿ ಗ್ರೋತ್ ಆದಂತ ಬೇಕಾದಂತ ಕೆಲವು ಹಾರ್ಮೋನ್ಸ್ಗಳು ಇವಾಗ ನೋಡಿಕೊಂಡು ಪಾರ್ಚುಲೇಷನ್ ಡೆಲಿವರಿ ಆಗಬೇಕಾದಂತ ಹಾರ್ಮೋನ್ಸ್ ಲೇಟೆಸ್ಟ್ ಸ್ಟೇಜಸ್ ಅಲ್ಲಿ ಇದು ಪ್ಲಾಸೆಂಟಾ ಪ್ರೊಡ್ಯೂಸ್ ಮಾಡುತ್ತೆ. ಇಂತ ಕೆಲವು ಹಾರ್ಮೋನ್ಸ್ ಗಳನ್ನ ಇಟ್ಕೊಂಡು ಪ್ರೊಡ್ಯೂಸ್ ಮಾಡಿಕೊಳ್ಳದೆ ಇದು ಆಕ್ಟ್ ಆಸ್ ಎ ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿದ್ದು ಇಟ್ ಪ್ರೊಡ್ಯೂಸ್ ಸಮ್ ಆಫ್ ದಿ ಪ್ಲಾಸೆಂಟಾದ ಫಂಕ್ಷನ್ಸ್ ಇಟ್ ಪ್ರೊಡ್ಯೂಸ್ ಸಮ್ ಆಫ್ ದಿ ಎಂಡೋಕ್ರೈನ್ ಇಟ್ ಪ್ರೊಡ್ಯೂಸ್ ಸಮ್ ಆಫ್ ದಿ ಹಾರ್ಮೋನ್ಸ್ ವಿಚ್ ಆರ್ ದೋಸ್ ಅಂದ್ರೆ HCG ಹ್ಯೂಮನ್ ಕೋರಿಯಾನಿಕ್ ಗೋನಾಡೋಟ್ರೋಪಿನ್. ಯಾವ್ದಂದ್ರೆ ಹ್ಯೂಮನ್ ಕೋರಿಯಾನಿಕ್ ಗೋನಾಡೋಟ್ರೋಪಿನ್ ಅಂತ ಕೋರಿಯಾನಿಕ್ ಗೋನಾಡೋಟ್ರೋಪಿನ್ ಅಂತ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಆಲ್ಸೋ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ HPL. And also it produces some of the hormone molecule that is a progesterone, pregnancy hormone, progesterone. And what we call them as estrogen. Estrogen. It also produces one of the hormone called them as progesterone, estrogen. And in the later stage it also produces one of the hormone called the relaxin. These are the certain hormones which are produced by the placenta. This is another ಕೆಲಸ. It produces some of the hormones like human chorionic gonadotropin and a human prolactogen. What we call them is human placental lactogen.
ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ HC ಅಡಿಕಡೆ HPL ಅನ್ನೋದು ಇದು ಸ್ಮಾಲ್ ಲೆಟರ್ HPL ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ಅಂಡ್ ಪ್ರೊಜೆಸ್ಟ್ರಾನ್ ಪ್ರೆಗ್ನೆನ್ಸಿ ಮೇಂಟೆನೆನ್ಸ್ ಈಸ್ಟ್ರೋಜನ್ ಅಂಡ್ ರಿಲ್ಯಾಕ್ಸಿಂಗ್. ಈ ಹಾರ್ಮೋನ್ಸ್ they are very much essential for the fetus growth and changes in the metabolism. They bring about changes in the metabolism and also what you call them is a maintenance of pregnancy. And but relaxing is what is the latest in the population like this. ಈಗ ಈ ರೀತಿಯಾದಂತಹ ಒಂದು ಪ್ಲಾಸೆಂಟಾ ಏನಾಗುತ್ತೆ ಕನೆಕ್ಷನ್ ಮಾಡ್ಕೊಂಡು ನೋಡಿ. ಈಗ ಯಾವಾಗ ಎಂಬ್ರಿಯೋ ಡೆವಲಪ್ ಆಯ್ತೋ ಈ ಎಂಬ್ರಿಯೋ ಫುಲ್ ಡೆವಲಪ್ ಆಗ್ತಾ ಹೋಗುತ್ತೆ. ಇಲ್ಲಿ ಬ್ಲಾಸ್ಟೋಸಿಸ್ಟ್ ಇದೆಯಲ್ಲ ಅದು ಏನಾಗುತ್ತೆ ನೆಕ್ಸ್ಟ್ ಗ್ಯಾಸ್ಟ್ರುಲಾ ಆಗುತ್ತೆ. ಗ್ಯಾಸ್ಟ್ರುಲಾ ಆದಾಗ ಏನಾಗುತ್ತೆ ಅಲ್ಲಿ ಫರ್ದರ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಇಮಿಡಿಯೇಟ್ಲಿ ಆಫ್ಟರ್ ಇಂಪ್ಲಾಂಟೇಶನ್ ಆದ್ಮೇಲೆ ಅವ್ರಿಗೆ ಎಂಬ್ರಿಯೋ ಡೆವಲಪ್ಮೆಂಟ್ ಗೋಯಿಂಗ್ ಟು ಟೇಕ್ ಪ್ಲೇಸ್. ಎಂಬ್ರಿಯೋ ಈ ಒಂದು ಬ್ಲಾಸ್ಟೋಸಿಸ್ಟ್ ಇಂದ ಎಂಬ್ರಿಯೋ ಹೆಂಗ್ ಡೆವಲಪ್ ಆಗುತ್ತೆ ಅಂತ ನೆಕ್ಸ್ಟ್ what you call them as a development of the embryo. What is the placenta? What are the functions of the placenta? What are the hormones secreted by the placenta? Very important question. They may be asked in your examination. What is the implantation? Okay. Now let know about embryonic development. What do you call them as embryonic development? Embryo ಹೆಂಗೆ ಡೆವಲಪ್ ಆಗ್ತಾ ಹೋಗುತ್ತೆ ಅಂದ್ರೆ embryonic development ಅಂದ್ರೆ pregnancy is about 9 months of duration called gestation period. During this embryo will be developed ಆಗ್ತಾ ಹೋಗುತ್ತೆ. ಆ 9 months ಅಲ್ಲಿ ಏನೇನು ಬದಲಾವಣೆ ಯೂಶಲಿ ಇಮಿಡಿಯೇಟ್ಲಿ ಆಫ್ಟರ್ ಇಂಪ್ಲಾಂಟೇಶನ್ ಆದ ನಂತರ ಅಂದ್ರೆ ಅಟ್ಯಾಚ್ಮೆಂಟ್ ಆಫ್ ದಿ ಫೀಟಸ್ ವಾಲಿಗೆ ಅಟ್ಯಾಚ್ ಆದ ನಂತರ ಏನಾಗುತ್ತೆ ಈಗ ಇಲ್ಲಿ ನಾವು ಬ್ಲಾಸ್ಟೋಸಿಸ್ಟ್ ಅಲ್ಲಿ 2 ಲೇಯರ್ಸ್ ನಾವು ಹೇಳಿದ್ವಿ ನೋಡಿ ಕಲ್ಚರ್ ಇದು ಹೊರಗಿನ ಲೇಯರ್ ನ ಟ್ರೋಬೋಬ್ಲಾಸ್ಟ್ ಅಂತ ಕರೀವಿ ಅಂಡ್ ಇನ್ನರ್ ಸೆಲ್ ಮಾಸ್ ಅಂತ ಕರೀವಿ. ಈ ಟ್ರೋಬೋಬ್ಲಾಸ್ಟ್ ಏನಿದೆ ಹೊರಗಿನ ಲೇಯರ್ ಅದು ಎಕ್ಸ್ಟ್ರಾ ಎಂಬ್ರಿಯೋನಿಕ್ ಮೆಂಬ್ರೇನ್ಸ್ ಆಗುತ್ತೆ. ಎಂಬ್ರಿಯೋ ಸುತ್ತ ಎಕ್ಸ್ಟ್ರಾ ಎಂಬ್ರಿಯೋನಿಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಫೀಟಸ್ ಡೆವಲಪ್ ಆಗ್ತಾ ಇದೆ. ಈ ಫೀಟಸ್ ಸುತ್ತ ರಕ್ಷಣೆಗೆ ಎಕ್ಸ್ಟ್ರಾ ಎಂಬ್ರಿಯೋನಿಕ್ ಮೆಂಬ್ರೇನ್ಸ್ ಡೆವಲಪ್ ಆಗ್ತವೆ. ಯಾವ್ದು ಆಮ್ನಿಯಾನ್. This is the development of an amnion yolk. Reserve food material store ಆಗಿ ಒಂದು yolk sac ಡೆವಲಪ್ ಆಗಿದೆ. It is called as ಇದು ಆಮ್ನಿಯಾನ್ ಆಮ್ನಿಯಾಟಿಕ್ ಫೀಟಸ್ ಒಳಗಡೆ ನೀವು ಆಮ್ನಿಯೋಸೆಂಟಸ್ ಅಂತ ಓದ್ತೀರಾ ಅಲ್ಲಿ ಫೀಟಲ್ ಸೆಕ್ಸ್ ಡಿಟರ್ಮಿನೇಷನ್ ಅಂದ್ರೆ ಈ ಫೀಟಸ್ ಸೆಲ್ಸ್ ಗಳು ಇರುತ್ತವೆ ಅದನ್ನು ಉಪಯೋಗಿಸಿಕೊಂಡು ತೆಗೆದು ವೆದರ್ ದಿ ಜೆನೆಟಿಕ್ ಡಿಸೀಸ್ ಇದೆ ಅಂತ ಟೆಸ್ಟ್ ಮಾಡ್ಲಿಕ್ಕೆ ಅದನ್ನು ಉಪಯೋಗಿಸ್ತಾರೆ. ಅದನ್ನ ಮಿಸ್ಯೂಸ್ ಮಾಡ್ತಾರೆ ಅಂತ ಹೇಳಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಓದ್ತೀರಾ. ಇವನ್ ಇಸ್ ಕಾಲ್ಡ್ as ಈ ಒಂದು ಆಮ್ನಿಯಾನ್ ಒಳಗೆ ಆಮ್ನಿಯಾಟಿಕ್ ಫೀಟಸ್ and this is what you call as ನೋಡಿ this is chorion. You know amnion chorion. These are the sudden chorionic villi. ಈ ಒಂದು chorion is called chorionic villi and this is the uterus ಗರ್ಭಾಶಯ ಅಂದ್ರೆ ಈ ರೀತಿಯಾದ ಫೀಟಸ್ ಸುತ್ತ ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಮೆಂಬ್ರೇನ್ಸ್ ಡೆವಲಪ್. ಈ ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಮೆಂಬ್ರೇನ್ಸ್ ಯಾರಿಂದ ಡೆವಲಪ್ ಆಗಿದೆ ಅಂದ್ರೆ ಈ ಬ್ಲಾಸ್ಟೋಸಿಸ್ಟ್ ನ ಔಟ್ಮೋಸ್ಟ್ ಲೇಯರ್ ಯಾವುದು ತುಂಬಾ ನಂಗೆ ಸರ್ ಇದೇನಾಗುತ್ತೆ ಇನ್ನರ್ ಸೆಲ್ ಮಾಸ್. ಇನ್ನರ್ ಸೆಲ್ ಮಾಸ್ ಏನಾಗುತ್ತೆ ಆಫ್ಟರ್ ಇಂಪ್ಲಾಂಟೇಶನ್ ಆದ್ಮೇಲೆ ಇನ್ನರ್ ಸೆಲ್ ಮಾಸ್ ಏನಾಗುತ್ತೆ ಡಿಫರೆನ್ಶಿಯೇಟ್ ಆಗುತ್ತೆ. ಅದು ಏನ್ ಕೆಲಸ ಮಾಡ್ಬೇಕು ಆ ರೀತಿಯಾಗಿ ಅಲ್ಲಿ ಸೆಲ್ಸ್ ಗಳು ಡಿಫರೆನ್ಶಿಯೇಟ್ ಆಗ್ತವೆ. ಯಾವುದೇ ಸೆಲ್ಸ್ ಗಳು ಡಿಫರೆನ್ಶಿಯೇಷನ್ ಆಗಿ ಡೇಂಜರ್ ಟಿಶ್ಯೂಗಳು ಆಗೋದು ಅವೇನು ತಗೊಂಡು ಡಿಫರೆನ್ಶಿಯೇಟ್ ಇಂಟು 3 ಲೇಯರ್ಸ್ ಫಾರ್ಮೇಶನ್ ಆಗ್ತದೆ. ಔಟರ್ ಲೇಯರ್ ಈ ಒಳಗಿನ ಇನ್ನರ್ ಸೆಲ್ ಏನಾಗುತ್ತೆ ಸೆಲ್ ಮಾಸ್ ಗಳು ಡಿಫರೆನ್ಶಿಯೇಟ್ 3 ಲೇಯರ್ಸ್ what you call them as outer ectoderm ಆಗುವಂತದ್ದು ಇನ್ನರ್ ಒಳಗಿರೋದು ಇದರಲ್ಲಿ ಇರೋ ಸೆಲ್ಸ್ ಗಳು ಅರೇಂಜ್ ಆಗಿ 3 ಲೇಯರ್ ವ್ಯಾಸ್ಕುಲೇಷನ್ ಅಂತ ಹೇಳ್ತೀವಿ. 3 ಜರ್ಮ್ ಲೇಯರ್ಸ್ ಇಲ್ಲಿ ಫಾರ್ಮ್. ಆ 3 ಜರ್ಮ್ ಲೇಯರ್ಸ್ ಇಂದ ನಾವು ಬಾಡಿ ಡಿರೈವ್ ಆಗುತ್ತೆ ಅಂತ ಹೇಳ್ತೀವಿ ನಾವು. ಫಾರ್ ಎಕ್ಸಾಂಪಲ್ ಟಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ನ ಫಸ್ಟ್ ಇಯರ್ ಓದ್ರಿ. ಟಿಪ್ಲೋಬ್ಲಾಸ್ಟಿಕ್ ಅಂದ್ರೆ ಔಟರ್ ಎಕ್ಟೋಡರ್ಮ್ ಏನಾಗುತ್ತೆ ಈ ಎಂಬ್ರಿಯೋ ಸ್ಟೇಜ್ ಅಲ್ಲಿ 3 ಲೇಯರ್ಸ್ ಫಾರ್ಮೇಶನ್ ಆಗ್ತದೆ. ಆ 3 ಎಕ್ಟೋಡರ್ಮ್ ಏನು ಎಕ್ಟೋಡರ್ಮ್ next is called as inner layer is called endoderm. endoderm ಮಧ್ಯದಲ್ಲಿ ಮಿಡಲ್ ಈ ಇನ್ನರ್ ಸೆಲ್ ಮಾಸ್ ಇಂದ ಮಿಡಲ್ ಮೀಸೋಡರ್ಮ್ ಆಗುತ್ತೆ. ಈ 3 ಲೇಯರ್ಸ್ ಏನ್ ಫಾರ್ಮೇಶನ್ ಆಗ್ತವೆ ಅಂದ್ರೆ ನೆಕ್ಸ್ಟ್ ಹೊಡಿಕೊಳ್ಳೋದ್ರೆ ಇವುಗಳಿಂದ ಬೇರೆ ಬೇರೆ ಭಾಗ ಎಕ್ಟೋಡರ್ಮ್ ಇಂದ ನರ್ವಸ್ ಸಿಸ್ಟಮ್ ಆಗುವಂತದ್ದು ಹೀಗೆ ಹೊಡಿಕೊಳ್ಳೋ ಮೀಸೋಡರ್ಮ್ ಇಂದ ಏನಾಗ್ತವೆ ಎಂಡೋಡರ್ಮ್ ಇಂದ ಹೊಡಿಕೊಳ್ಳೋ ಪ್ಯಾಂಕ್ರಿಯಾಸ್ ಲಿವರ್ ಹಿಂಗೆ ಬೇರೆ ಭಾಗಗಳು ಅದರಿಂದ ಡಿಫರೆನ್ಶಿಯೇಟ್ ಆಗ್ತವೆ. ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಈ ಜರ್ಮ್ ಲೇಯರ್ಸ್ ಫಾರ್ಮ್ ಇವುಗಳ ಈ ಸೆಲ್ಸ್ ಗಳೇ ಈ ಒಳಗಿನ ಸೆಲ್ಸ್ ಗಳು 3 ಲೇಯರ್ಸ್ ಆಗಿ ಅರೇಂಜ್ ಆಗ್ತವೆ.
ಆ ಲೇಯರ್ಸ್ಗಳಿಂದ ನಮ್ಗೆ ಗ್ಯಾಸ್ ಲೇಯರ್ಸ್ ಅಂತಾರ, 3 ಜರ್ಮ್ ಲೇಯರ್ಸ್ ಫಾರ್ಮೇಶನ್ ಆದಾಗ ಆ 3 ಜರ್ಮ್ ಲೇಯರ್ಸ್ ಇಂದ ಬಾಡಿಯ ಬೇರೆ ಬೇರೆ ಭಾಗಗಳು ಬರ್ತವೆ. ಎಕ್ಟೋಡರ್ಮ್ ಇಂದ ಏನಾಗುತ್ತೆ, ಎಂಡೋಡರ್ಮ್ ಇಂದ ಏನಾಗುತ್ತೆ, ಮಿಸೋಡರ್ಮ್ ಇಂದ ಏನಾಗುತ್ತೆ. ಈ ರೀತಿ ಆಫ್ಟರ್ ಇಂಪ್ಲಾಂಟೇಷನ್ ಆದಾಗ ಇನ್ನರ್ ಸೆಲ್ ಮಾಸ್ ಏನಾಗುತ್ತೆ, ಗೋಯಿಂಗ್ ಟು ಡಿಫರೆನ್ಶಿಯೇಟ್ 3 ಜರ್ಮ್ ಲೇಯರ್ಸ್. ಅದೇ ನಾವು ಟ್ರಿಪ್ಲೋಬ್ಲಾಸ್ಟಿಕ್ ಅನಿಮಲ್ಸ್ ಅಂತ ಹೇಳ್ತೀವಿ. ಎಕ್ಟೋಡರ್ಮ್, ಎಂಡೋಡರ್ಮ್ ಅಂಡ್ ಮಿಸೋಡರ್ಮ್ 3 ಲೇಯರ್ಸ್ ಫಾರ್ಮೇಶನ್ ಆಗ್ತದೆ. ಈ 3 ಲೇಯರ್ಸ್ 3 ಲೇಯರ್ಸ್ ಇದ್ರೆ ಆ ಒಂದು 3 ಲೇಯರ್ಸ್ ಇಂದ ಆಲ್ ದಿ ಟಿಶ್ಯೂಸ್ ಅಂಡ್ ಆರ್ಗನ್ಸ್ ವಿಲ್ ಬಿ ಡಿರೈವ್ಡ್. ಈ 3 ಲೇಯರ್ಸ್ ಇಂದ ಎಲ್ಲಾ ಟಿಶ್ಯೂಗಳು, ಆರ್ಗನ್ಸ್, ಎಕ್ಟೋಡರ್ಮ್ ಬೇರೆ ಟಿಶ್ಯೂ ಆಗುತ್ತೆ, ಎಂಡೋಡರ್ಮ್ ಬೇರೆ ಟಿಶ್ಯೂ ಆಗುತ್ತೆ, ಮಿಸೋಡರ್ಮ್ ಇಂದ ಬೇರೆ ಬೇರೆ ಟಿಶ್ಯೂಸ್, ಆರ್ಗನ್ಸ್ ಗಳು ಡೆವಲಪ್ ಆಗ್ತವೆ. ಹಿಯರ್ ಇಟ್ಸ್ ಕಾಲ್ಡ್ ಸರ್ಟನ್ ಈ ಇನ್ನರ್ ಸೆಲ್ ಮಾಸ್ ನ ನಾವು ಎಂಬ್ರಿಯಾನಿಕ್ ಸೆಲ್ಸ್ ಅಂತ ಕರಿತೀವಲ್ಲ, ಇವನ್ ಎಂಬ್ರಿಯೋಬ್ಲಾಸ್ಟ್ ಅಂತ ಕರೀತಾರೆ ಇವನ್ನ. ದಿ ಸೆಲ್ಸ್ having a ability ಅಂತ ಸಾಮರ್ಥ್ಯದ ಸೆಲ್ಗಳಿಗೆ ಅಂದ್ರೆ ಒಳಗಡೆ ಸೆಲ್ ಮಾಸ್ ಡಿಫರೆನ್ಶಿಯೇಟ್ ಆಗ್ತಲ್ಲ. ದಿ ಸೆಲ್ಸ್ having the ability the potentiality to give rise to any type of tissues and organs. ಆಲ್ ಟೈಪ್ಸ್ ಆಫ್ ಟಿಶ್ಯೂಸ್ ಅಂಡ್ ಆರ್ಗನ್ ಆಗುವಂತ ಸಾಮರ್ಥ್ಯ ಅಥವಾ ಪೊಟೆನ್ಸಿ ಯಾವ ಸೆಲ್ಸ್ ಇದೆ ಅಂದ್ರೆ ಇನ್ನರ್ ಸೆಲ್ ಮಾಸ್. ಇವನ್ನ ಸ್ಟೆಮ್ ಸೆಲ್ಸ್ ಅಂತ ಕರೀತಾರೆ. ಈ ಸ್ಟೆಮ್ ಸೆಲ್ಸ್ ನೇ ಉಪಯೋಗಿಸಿಕೊಂಡು ಬೇರೆ ಬೇರೆ ನಾವು ಸ್ಟೆಮ್ ಸೆಲ್ಸ್ ಕ್ಯಾನ್ ಯೂಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಸೋ ಮೆನಿ ಆರ್ಗನ್ಸ್. ಕಿಡ್ನಿ ಫೇಲ್ಯೂರ್ ಆದ್ರೆ ಕಿಡ್ನಿ ಅವನ್ದೇ ಒಂದು ಸ್ಟೆಮ್ ಸೆಲ್ಸ್ ತೆಗೆದುಕೊಂಡಿದ್ರೆ ಎಂಬ್ರಿಯೋ ಸ್ಟೇಜ್ ಅಲ್ಲಿ ಆ ವ್ಯಕ್ತಿ ಮುಂದೆ ಏನಾರ ಕಿಡ್ನಿ ಪ್ರಾಬ್ಲಮ್ ಆದ್ರೆ ಆ ಕಿಡ್ನಿನ ರೀಪ್ಲೇಸ್ ಬೈ ದಿ ಡೆವಲಪಿಂಗ್ ಇವನ್ ಅವನೇ ಸೆಲ್ಲಿಂದ ಒಂದು ಸೆಲ್ಲಿಂದ ಡೆವಲಪ್ಮೆಂಟ್ ಮಾಡಿಕೊಳ್ಳೋದೇ ಪರ್ಟಿಕ್ಯುಲರ್ ಟಿಶ್ಯೂ ಅಥವಾ ಆರ್ಗನ್ ಡೆವಲಪ್ ಮಾಡಿ ಅವನಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಇದು ನೌಡೇಸ್ ಬಯೋಟೆಕ್ನಾಲಜಿ ಸ್ಟಡಿ ವಾಟ್ ಸ್ಟೆಮ್ ಸೆಲ್ಸ್ ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಎಬಿಲಿಟಿ ಟು ಡೆವಲಪ್ ಇನ್ ಎನಿ ಟೈಪ್ ಆಫ್ ಟಿಶ್ಯೂಸ್ ಅಂಡ್ ಆರ್ಗನ್ಸ್ ಆಗುವಂತ ಸಾಮರ್ಥ್ಯ ಇರುವಂತ ಸೆಲ್ಸ್ ಈ ಸೆಲ್ಸ್. ಈಗ ಈ ಒಂದು ಡೆವಲಪ್ಮೆಂಟ್ ಆದಾಗ ಫಾರ್ ಎಕ್ಸಾಂಪಲ್ ಈ ಒಂದು ಪ್ರೆಗ್ನೆನ್ಸಿ ಏನಿಲ್ಲ, ಈ ಫಾರ್ಮೇಶನ್ ಆಫ್ ಡಿಫರೆಂಟ್ ಆರ್ಗನ್ಸ್. ನೆಕ್ಸ್ಟ್ ಏನಾಗುತ್ತೆ, ಈ 3 ಲೇಯರ್ಸ್ ನ ಫಾರ್ಮೇಶನ್ ಆಫ್ ಡಿಫರೆಂಟ್ ಆರ್ಗನ್ಸ್ ಆಗ್ತದೆ. ಫಾರ್ಮೇಶನ್ ಆಫ್ ಡಿಫರೆಂಟ್ ಆರ್ಗನ್ಸ್ ಯಾವ್ದಿಂದ ಆಗ್ತದೆ, ಆರ್ಗನ್ಸ್ ಆರ್ ಫಾರ್ಮೇಶನ್ ಆಫ್ ಡಿಫರೆಂಟ್ ಆರ್ಗನ್ಸ್ ಅಂದ್ರೆ ಇನ್ನರ್ ಸೆಲ್ ಮಾಸ್ ನ ಈ 3 ಜರ್ಮ್ ಲೇಯರ್ಸ್ ಇಂದ ಆಗ್ತದೆ. that is called name as organogenesis. ಅದಕ್ಕಿಂತ ನಾವು what called name as organogenesis, the formation of different organs in the embryo. ಏನಂದ್ರೆ embryo is called name as organogenesis. Formation of 3 layers of different organs. Formation of different organs. Different organs of embryo is called organogenesis. Organogenesis. What is organogenesis? Formation of different organs from the embryo is called organogenesis. ಇಂತ ಆರ್ಗನೋಜೆನೆಸಿಸ್ ಫಾರ್ಮೇಶನ್ ಆಗುತ್ತೆ. ಈಗ ನಾನು ಈ ಒಂದು ವಾಟ್ ಇಸ್ ಜೆಸ್ಟೇಷನ್ ಪೀರಿಯಡ್ ಅಂತ ಪ್ರೆಗ್ನೆನ್ಸಿ ಪೀರಿಯಡ್ ಇಸ್ ಅಬೌಟ್ 9 ಮಂತ್ಸ್. 9 ಮಂತ್ಸ್ ಅಲ್ಲಿ ಈ ಒಂದು ಎಂಬ್ರಿಯೋ ಡೆವಲಪ್ಮೆಂಟ್ ಯಾವ ತಿಂಗಳಲ್ಲಿ ಏನೇನು ಬದಲಾವಣೆಗಳಾಗ್ತಾ ಹೋಗ್ತೀವಿ ಒಳಗಿರಂತೆ ಎಂಬ್ರಿಯೋ. ಫಸ್ಟ್ ಯೂಸಲಿ ವಾಟ್ ಕಾಲ್ ದೇಮ್ ಇಸ್ ಆಫ್ಟರ್ ದಿ ಪ್ರೆಗ್ನೆನ್ಸಿ ಆದ ನಂತರ ಎಸ್ಟಾಬ್ಲಿಷ್ ಆದ ನಂತರ ವಾಟ್ ಕಾಲ್ ದೇಮ್ ಇಸ್ ದಿ ಫಸ್ಟ್ ಮಂತ್ ಅಲ್ಲಿ ದಿ ಹಾರ್ಟ್ ವಿಲ್ ಬಿ ಫಾರ್ಮ್. ನೀವು ಯಾವ್ಯಾವ ಮಂತಲ್ಲಿ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಯಾವ್ಯಾವ ಮಂತಲ್ಲಿ ಏನಾಗುತ್ತೆ ನಿಮ್ಮ ಎಕ್ಸಾಮ್ಸ್ ಎಲ್ಲ ಕೇಳ್ಬೋದು. ಈಗ ಫಸ್ಟ್ ಮಂತ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಮಂತ್ ಅಲ್ಲಿ ಹಾರ್ಟ್ ವಿಲ್ ಬಿ ಫಾರ್ಮ್. ಹಾರ್ಟ್ ಫಾರ್ಮೇಶನ್ ಆಗಿರುತ್ತೆ ಫಸ್ಟ್ ಮಂತ್ ಅಲ್ಲೇ. ಡಾಕ್ಟರ್ ಕ್ಯಾನ್ ಫೆಲ್ ದಿ ಹಾರ್ಟ್ ಬೀಟ್ ಬೈ ಯೂಸಿಂಗ್ ಸ್ಟೆಥೋಸ್ಕೋಪ್. ದಿ ಎಂಬ್ರಿಯೋ ಒಳಗಡೆ ಹಾರ್ಟ್ ಬೀಟ್ ಆಗ್ತಿರುವಂತದ್ನ ಮಗು ಚೆನ್ನಾಗಿದೆಯಿಲ್ಲ ಅಂತ ಟೆಸ್ಟ್ ಮಾಡಲಿಕ್ಕೆ ಯೂಸ್ ದಿಸ್ ಫಸ್ಟ್ ಮಂತ್ ಆಫ್ ದಿ ಪ್ರೆಗ್ನೆನ್ಸಿ ಫಾರ್ಮೇಶನ್ ಆಫ್ ಹಾರ್ಟ್ ಮಿಸ್ ಮಾಡ್ತಾರೆ. ಫಾರ್ಮೇಶನ್ ಆಫ್ ಹಾರ್ಟ್. And in the second month ಅಲ್ಲಿ ಸೆಕೆಂಡ್ ಮಂತ್ ಅಲ್ಲಿ ಏನಾಗುತ್ತೆ ನೆನಪಿಡಬೇಕು. ಸೆಕೆಂಡ್ ಮಂತ್ ಅಲ್ಲಿ ಫಾರ್ಮೇಶನ್ ಆಫ್ ಲಿಂಬ್ಸ್, ಕಾಲುಗಳು, ಬೆರಳುಗಳು, ಆಮೇಲೆ ಡಿಜಿಟ್ಸ್ ಬೆರಳುಗಳೆಲ್ಲ ಆಗ್ತವೆ. And next one is first trimester 12 weeks. 12 weeks ಅಂದ್ರೆ ಎಷ್ಟು 3 months. Okay, first trimester ಅಲ್ಲಿ ಏನು ಡೆವಲಪ್ ಆಗುತ್ತೆ, ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಕೆಸಿದೆ ಮಾಡಿಕೊಳ್ಳೋದೇ ಈ ಒಂದು ಮಗುವಲ್ಲಿ ಏನಾಗುತ್ತೆ ಅಂದ್ರೆ ಅಪಿಯರೆನ್ಸ್ ಆಫ್ ಇಯರ್ ಆನ್ ಹೆಡ್, ಅಪಿಯರೆನ್ಸ್ ಆಫ್ ಇಯರ್ ಕಂಡು ಬರ್ತದೆ ಮೇಲೆ ಇಯರ್ ಆನ್ ಹೆಡ್ ಮೇಲೆ. ಆಮೇಲೆ ಎಕ್ಸ್ಟರ್ನಲ್ ಜನರಲ್ ಡೆವಲಪ್ಮೆಂಟ್ ಆಗುತ್ತೆ. ಎಕ್ಸ್ಟರ್ನಲ್ ಬಾಹ್ಯ ಜಿನೆಟಾಲಿಯಾ
ಮೇಲ್ ಅಲ್ಲಿ ಫಿಮೇಲ್ ಅಲ್ಲಿ ಬೇರೆ ಜೆನೆಟಾಲಿ ಎಕ್ಸ್ಟ್ರಾ ಜೆನೆಟಾಲಿಯ ಫಾರ್ಮೇಷನ್ ಆಗಿರುತ್ತೆ ಅನ್ನೋದು. ಅಂಡ್ ಯು ಕ್ಯಾನ್ ಸಿ ದಟ್ ಕಾಲ್ಡ್ ದೆಮ್ ಇಸ್ ಈ ಒಂದು ಮೇಜರ್ ಅಂಡ್ ಆಲ್ಸೋ ವಾಟ್ ಕಾಲ್ಡ್ ದೆಮ್ ಇಸ್ ಮುಖ್ಯವಾಗಿ ಈ ಒಂದು ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಅಂಡ್ ಮೇಜರ್ ಆರ್ಗನ್ಸ್ಗಳು ಫಾರ್ಮೇಷನ್ ಆಗ್ತವೆ. By the end of the what call them as a first trimester 12 weeks or 3 months ali the first one second month 12 weeks or 3 months. ಆಮೇಲೆ what call them as on the 5th month what call them as on the 5th month ಅಲ್ಲಿ you can see the movement of the baby ಒಂದು ಒಳಗಡೆ ಬೇಬಿ ಮೂವ್ಮೆಂಟ್ ಆಗೋದನ್ನ ನೋಟಿಸ್ ಮಾಡಬಹುದು. ಅಂಡ್ ಆಲ್ಸೋ what call them as usually 5th month ಅಲ್ಲಿ ಆಗುತ್ತೆ ಅಂಡ್ ಡೆವಲಪ್ಮೆಂಟ್ ಆಫ್ ಎ ಫೈನ್ ಏರ್ಸ್ ಆನ್ ದಿ ಬಾಡಿ ಮೇಲೆಲ್ಲ ಸ್ವಲ್ಪ ಏರ್ಸ್ ಫೈನ್ ಆದಂತ ಏರ್ಸ್ಗಳು ಡೆವಲಪ್ಮೆಂಟ್ ಆಗಿರುತ್ತೆ. ಫಿಫ್ತ್ ಮಂತ್ ಅಲ್ಲಿ ಮೂವ್ಮೆಂಟ್ ಇದೆ ನೋಡಿ, ಮೂವ್ಮೆಂಟ್ ಆಫ್ ದಿ ಫೀಟಸ್ ನ ಚಲನೆ ನೋಟಿಸ್ ಮಾಡಬಹುದು. ಆಮೇಲೆ ಫೈನ್ ಏರ್ಸ್ ಡೆವಲಪ್ಮೆಂಟ್ ಆಗಿರ್ತವೆ, ಫೈನ್ ಏರ್ಸ್. And what this is the first 12 weeks na first trimester anta kalli. Next what kalli se 24 months or 24 weeks of the second trimester 6 months ಅಲ್ಲಿ ಏನಾಗುತ್ತೆ ಎಲ್ಲ ಮೇಜರ್ ಆರ್ಗನ್ಸ್ ಎಲ್ಲ ಡೆವಲಪ್ ಆಗುತ್ತೆ. ಆಲ್ ಮೇಜರ್ ಆರ್ಗನ್ಸ್ ಎಲ್ಲ ಡೆವಲಪ್ ಆಗ್ತವೆ. ಅಂಡ್ ಐಲಿಡ್ಸ್ ಕಣ್ಣೆಲ್ಲ ಮುಚ್ಕೊಂಡಿರ್ತಾವಲ್ಲ, ಐಲಿಡ್ಸ್ ವಿಲ್ ಬಿ ಸಪರೇಟ್. ಐಲಿಡ್ಸ್ ಎಲ್ಲ ಸಪರೇಟ್ ಆಗ್ತವೆ, ಹಿಡ್ಕೊಂಡಂತ ಕಣ್ಣು ರೆಪ್ಪೆಗಳು ಸಪರೇಟ್ ಆಗ್ತವೆ. ಲ್ಯಾಶಸ್ ಗಳೆಲ್ಲ ಫಾರ್ಮೇಷನ್ ಆಗುತ್ತೆ. ಆಮೇಲೆ ಹೊಡಿಕೊಳ್ಳಿ ಆಲ್ಮೋಸ್ಟ್ ಆಲ್ ಆರ್ಗನ್ಸ್ ವಿಲ್ ಬಿ ಡೆವಲಪ್ ಆಗುವಂಥದ್ದು. ಹೊಡಿಕೊಳ್ಳಿ 24 weeks ಸೆಕೆಂಡ್ ಟೈಮ್ ಇರ್ತದೆ. ಆಲ್ ಆರ್ಗನ್ಸ್ ಐಲಿಡ್ಸ್ ಗೆಟ್ ಸಪರೇಟೆಡ್, ಐ ಲ್ಯಾಶಸ್ ಎಲ್ಲ ಬರುವಂಥದ್ದು ಅದೆಲ್ಲ ಫುಲ್ ಎಲ್ಲ ಆರ್ಗನ್ಸ್ಗಳು ಎಲ್ಲ ಡೆವಲಪ್ ಆಗಿದೆ 6 months. ಆಫ್ಟರ್ ದೆನ್ ನೆಕ್ಸ್ಟ್ 7th 8th month ಫರ್ದರ್ ಡೆವಲಪ್ಮೆಂಟ್ ಆಗ್ತದೆ, ಸೈಜ್ ಹೆಚ್ಚಿ ಆಗ್ತಾ ಹೋಗುತ್ತೆ ತೂಕ. ಅಂಡ್ ಆನ್ ದಿ 9th month ಫುಲ್ಲಿ ಡೆವಲಪ್ ಆಗುತ್ತೆ ಫೀಟಸ್. ಆಫ್ ದಿ 9th month ಆದ್ಮೇಲೆ ದಿ ಬೇಬಿ ವಿಲ್ ಬಿ ರೆಡಿ ಫಾರ್ ದಿ ಡೆಲಿವರಿ. ಬೇಬಿ ಏನಾಗುತ್ತೆ, ಇಟ್ಸ್ ರೆಡಿ ಫಾರ್ ದಿ ಡೆಲಿವರಿ. ಆ ರೆಡಿ ಆಗುತ್ತೆ ಫುಲ್ಲಿ ಡೆವಲಪ್ಡ್ ಬೇಬಿಯಿಂದ ಒಂದು ಸಿಗ್ನಲ್ ವಿಲ್ ಬಿ ಸೆಂಟ್ to the pituitary, and pituitary helps in the release of some of the hormone called oxytocin release ಮಾಡೋದ್ರಿಂದ ಯುಟ್ರೈನ್ ಕಾಂಟ್ರಾಕ್ಷನ್ ಆಗುತ್ತೆ, ಅದನ್ನ ಎಜೆಕ್ಷನ್ ಆಫ್ ದಿ ಬೇಬಿ ಆಗುತ್ತೆ, ಪಾಚುರೇಷನ್ ಅಂತ ಹೇಳ್ತೀವಿ. ಆಮೇಲೆ ಲ್ಯಾಕ್ಟೇಷನ್ ಸಮ್ ಕಾನ್ಸೆಪ್ಟ್ ಇದಾವೆ. ಐ ಗೋಂಟ್ ಟು ಕವರ್ ಇನ್ ದಿ ನೆಕ್ಸ್ಟ್ ಕ್ಲಾಸ್ ವಿತ್ ಸಮ್ ಆಫ್ ದಿ ಕ್ವೆಶ್ಚನ್ಸ್ that may be asked in your exam. For this class, let me start with this called embryonic development. What we have studied about in this class, we have studied about what we call them as cleavage, and I know how the cleavage going to take place. After cleavage, your blastocist will come and attach the wall of the uterus. Uterus wall attachment alada ee ಒಂದು blastocist ಅಲ್ಲಿ ಒಂದು ಫಿಂಗರ್ ಲೈಕ್ ರಿಲೇಷನ್ ಆಗಿ ಇಂಟಿಗ್ರೇಟೆಡ್ ವರ್ಟಿಕಲಿ ದಿ uterus tissue ಜೊತೆ ಇಂಟಿಗ್ರೇಟ್ ಆಗುತ್ತೆ ಪ್ಲಾಸೆಂಟಾ ಅಂತ ಕರೆದ್ರೆ. So what are the functions of the placenta and ಮುಖ್ಯವಾದ what are the placental hormones we have discussed and what ಮುಖ್ಯವಾದಂತ ಕ್ವೆಶ್ಚನ್ಸ್. and now what you call them is ಈ ಒಂದು ಎಸ್ಟಾಬ್ಲಿಷ್ ಕನೆಕ್ಷನ್ ಆದ್ಮೇಲೆ ಅಂಬಿಲಿಕಲ್ ಕಾರ್ಡ್ ಕನೆಕ್ಷನ್ ಆಗುತ್ತೆ. ಈ ಒಂದು ಔಟರ್ ಮೋಸ್ಟ್ ಲೇಯರ್ ಏನಾಗುತ್ತೆ, ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಮೆಂಬ್ರೇನ್ಸ್ ಆಗ್ತವೆ ಅನ್ನೋದು. ಈ ಇನ್ನರ್ ಸೆಲ್ ಮಾಸ್ ನ 3 ಜರ್ಮ್ ಲೇಯರ್ಸ್ ಫಾರ್ಮೇಷನ್ ಆಗ್ತವೆ ಅಂತ ಹೇಳಿ. ಅವು 3 ಜರ್ಮ್ ಲೇಯರ್ಸ್ ಯಾವ ಎಕ್ಟೋಡರ್ಮ್, ಎಂಡೋಡರ್ಮ್ ಅಂಡ್ ಮಿಸೋಡರ್ಮ್. ಅವನ್ನ ಸ್ವಲ್ಪ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ಸಿಇಟಿ ಎಲ್ಲ ನಿಮಗೆ ನೀಟ್ ಎಕ್ಸಾಮ್ಸ್ ಎಕ್ಟೋಡರ್ಮ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ನೆನಪಿಟ್ಕೊಳ್ಳಿ. ಎಕ್ಟೋಡರ್ಮ್ ವಿಲ್ ಫಾರ್ಮ್ ದ ಸ್ಕಿನ್. ಅವರ್ ಸ್ಕಿನ್ ಇಸ್ ಫಾರ್ಮ್ ಫ್ರಮ್ ದಿ ಎಕ್ಟೋಡರ್ಮ್. and what we call them as a epidermal derivative. For example, nails ಆಗುವಂತದ್ದು. nervous system, even nervous system is the ectoderm derivative. Eye, salivary glands and lacrimal glands, these are all formed from the ectoderm. ectoderm ಇಂದ ಆಗುವಂತದ್ದು nervous system, eyes ಆಗಿರೋದು, lacrimal glands ನೆನಪಿಟ್ಕೊಳ್ಳಿ. next what we call them as a mesoderm. ಮಧ್ಯದಲ್ಲಿರುವಂತದ್ದು mesoderm. mesoderm ಇಂದ ಏನಾಗುತ್ತೆ, you can see ಇಲ್ಲಿ dermis of the skin ಅನ್ನ ಡರ್ಮೀಸ್ ಅಂತ ಭಾಗ ಅದಾಗುತ್ತೆ. ಸ್ಕಿನ್ ಇಸ್ ಮೆನಿ ಲೇಯರ್ಡ್, ಅದನ್ನ ಡರ್ಮೀಸ್ ಆಗುವಂಥದ್ದು. ಆಮೇಲೆ what you call them as a kidneys, gonad, heart. kidney, gonads testes and what you call them as ಈ ಒಂದು ಓವರಿ. kidneys, gonad and heart ಆಗಿರ್ಬೋದು. blood vessels, cartilage, bone, adrenal glands and notochord ಇದೆಲ್ಲ mesoderm ಇಂದ ನೆನಪಿರಬೇಕು. ಕಿಡ್ನಿ, ಹಾರ್ಟ್, what you call them as gonads ಆಗುವಂಥದ್ದು ಇವೆಲ್ಲ ಇದರ ಮೆಸೋಡರ್ಮಲ್ ಡೆರಿವೇಟಿವ್ಸ್.
ನೆಕ್ಸ್ಟ್ ಎಂಡೋಡರ್ಮ್ ಇಂದ ಏನಾಗುತ್ತೆ, ಎಂಡೋಡರ್ಮ್ ಇಂದ ಆಗುತ್ತೆ ದಿ ಫಾರ್ಮೇಶನ್ ಆಫ್ ಎ ಲಿವರ್. ನಿಮ್ಮ ಒಳಗೆ ಪೂರ್ತಿ ಒಳಗಿರೋದೇ ಡೈಜೆಸ್ಟ್ ಸಿಸ್ಟಮ್ ನೆನ್ಪಿಟ್ಕೊಳ್ಳಿ. ಅಲ್ಲಿ ನಿಮಗೆ ಬೋನ್ಸ್ ಅವೆಲ್ಲ ಆಗೋದು ಮಿಸ್ಡ್ ಆಫ್. ಪೂರ್ತಿ ಒಳಗಡೆ ಸೆಂಟ್ರಲ್ ಇರೋದೇ ಅದೊಂದು ಡೈಜೆಸ್ಟ್ ಸಿಸ್ಟಮ್. ಆ ಡೈಜೆಸ್ಟ್ ಒಳಗೆ ಓಕೆ ಇನ್ನರ್ ಮೋಸ್ಟ್ ಲೇಯರ್ ಜರ್ಮ್ ಲೇಯರ್ ಎಂಡೋಡರ್ಮ್. ಎಂಡೋಡರ್ಮ್ ಟೂಬ್ ಆಕ್ಚುಲಿ ಈ ಡೈಜೆಸ್ಟ್ ಸಿಸ್ಟಮ್ ನ ಟೂಬ್ ಇದ್ದಂಗೆ. ಅದ್ರಲ್ಲಿ ಏನಾಗ್ತಾವೆ ಅಂತ ನೆನ್ಪಿಟ್ಕೊಂಡ್ರೆ ಲಿವರ್ ಇದೆ, ಪ್ಯಾಂಕ್ರಿಯಾಸ್ ಇದೆ, ನೋಡಿ ಆಂಟೀರಿಯರ್ ಲೋಬ, ಪಿಟ್ಯುಟರಿಯ ಆಂಟೀರಿಯರ್ ಲೋಬ ಆಗುವಂಥದ್ದು, ಮುಖ್ಯವಾದಂಥ ಹೊಡಿಕೊಳ್ಳಿ ಪ್ಯಾರಾಥೈರಾಯ್ಡ್ ಅಂಡ್ ಥೈರಾಯ್ಡ್ ಗ್ಲ್ಯಾಂಡ್ ಫಾರ್ಮೇಶನ್ ಆಗುವಂಥದ್ದು ಹೊಡಿಕೊಳ್ಳಿ. ಮೇಲೆ ಲೈನಿಂಗ್ ಆಫ್ ಎ ಟ್ರೇಕಿಯಾ, ಟ್ರೇಕಿಯಾದ ಒಳಗಡೆ ಲೈನಿಂಗ್ ಫಾರ್ಮೇಶನ್ ಆಗುವಂಥದ್ದಾಗಿರ್ಬೋದು. ಮಿಡಲ್ ಇಯರ್ ಅಂಡ್ ಯುರಿನರಿ ಬ್ಲಾಡರ್, middle ear and urinary bladder, all these going to get formed from the endoderm. This can be asked in your examination, ಯಾವ ಭಾಗ ಯಾವ ಡಿರೈವೇಟಿವ್ಸ್ ಆಗಿದೆ ಅಂತ ಹೇಳಿ ಕೊಟ್ಟು ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. This is a very important question from the point of NEET exams. Okay, with this I want to complete this certain topics, and next class I will move about a parturition, what is meant by lactation.